ಚಕ್ಕನೆ ಜರಿದು ಹೋಗಬೇಡ, ಬಲ್ಲ ಗುರುವಿನ ಸೇವೆ ಮಾಡಣ್ಣ. ಚಿತ್ತಿಟ್ಟು ಮನವೇ ಬಲ್ಲ ಗುರುವಿನ ಸೇವೆ ಮಾಡಣ್ಣ. ತತ್ವಪದಕಾರ ಹೇಳ್ತಾರೆ, ಗುರುವಿನ ಮಹಿಮೆ ದೊಡ್ಡದಪ್ಪ. ಬಲ್ಲ ಗುರುವಿನ ಸಮೀಪಿಸಿ ಅವನ ಸೇವೆ ಮಾಡಪ್ಪ. ಗುರು ಇವಾಗ ಕ್ರಮಕ್ರಮವಾಗಿ ನಮಗೆ ಈ ಜಗತ್ತಿನ ಸ್ವರೂಪವನ್ನು ಹೇಳ್ತಾನೆ. ಮೊದಲಿಗೆ ಜೀವ ಒಂದು ತ್ರಿಕೋನ ಇದೆ. ಬ್ರಹ್ಮ, ಜಗತ್ತು, ಜೀವ. ಯಾವುದೇ ತತ್ವರಾಶಿಯ ಚಿಂತನೆಯಲ್ಲಿ ಈ ಮೂರು ಸಂಗತಿಗಳನ್ನು ಚಿಂತನೆ ಮಾಡಲೇಬೇಕು. ಬ್ರಹ್ಮ, ಬ್ರಹ್ಮ ಅಂದರೆ ದೇವರು ಅಂತೀವಲ್ಲ, ಅದನ್ನೇ ಬ್ರಹ್ಮ ಅಂತೀವಿ. ಅವನನ್ನೇ ಈಶ್ವರ ಅಂತೀವಿ, ಅವನನ್ನೇ ಆತ್ಮ ಅಂತೀವಿ, ಅವನನ್ನೇ ಪರಮೇಶ್ವರ ಅಂತೀವಿ. ಎಲ್ಲ ಒಂದೇ. ಮೇಲೆ ಆ ತ್ರಿಕೋನದಲ್ಲಿ ಮೇಲಿದ್ದಾನೆ ಬ್ರಹ್ಮ ಅಥವಾ ಆತ್ಮ. ಇನ್ನೊಂದು ಬಾಹುವಿನಲ್ಲಿ ಜಗತ್ತಿದೆ, ಇನ್ನೊಂದು ಬಾಹುವಿನಲ್ಲಿ ಜೀವಕೋಟಿಗಳಿವೆ. ಇದೊಂದು ತ್ರಿಕೋನ. ಜಗತ್ತು ಇದನ್ನ ಪ್ರಪಂಚ ಅಂತಾನು ಕರೀತಾರೆ. ಪ್ರಪಂಚ ಪ್ರಕರ್ಷೇಣ ಇತಿ. ಅಂದರೆ ಪ್ರಕರ್ಷೇಣ, ಚೆನ್ನಾಗಿ 5 ವಸ್ತುಗಳಿಂದ ಮಾಡಲ್ಪಟ್ಟದ್ದು, ಪಂಚಭೂತಗಳಿಂದ ಮಾಡಲ್ಪಟ್ಟದ್ದು ಪ್ರಪಂಚ. ಆ ಪ್ರಪಂಚ ಜಗತ್ತು ನಮ್ಮ ಕಣ್ಮುಂದೆ ಇದೆ. ಅದು ತನ್ನಿಂದ ತಾನೇ ಆಗಿಲ್ಲ. ಅದರ ಹಿಂದ್ಗಡೆಯಲ್ಲಿ ಅದನ್ನು ಸೃಷ್ಟಿ ಮಾಡಿದಂತಹ ಒಂದು ದಿವ್ಯವಾದ ಶಕ್ತಿ ಇರಲೇಬೇಕು. ಈ ಸಂಬಂಧ ಇದೆಯಲ್ಲ, ಸೃಷ್ಟಿ ಆಗಿದೆ, ಅದನ್ನು ಮಾಡಿರೋನೊಬ್ಬ ಇರಬೇಕು. ಇದಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಹೆಸರು. ಒಂದು ಕಾರ್ಯ ಆಗಬೇಕಾದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಇಲ್ಲೊಂದು ಪುಸ್ತಕ ಇದೆಯಲ್ಲ, ಪುಸ್ತಕ ನಿರ್ಮಾಣ ಆಗಿದೆ, ಇದು ಕಾರ್ಯ. ಪುಸ್ತಕವು ಒಂದು ಕಾರ್ಯ. ಸುಮ್ಮನೆ ಆಗ್ಬಿಡ್ತಾ, ಆಕಾಶದಿಂದ ಬಿದ್ದ್ಬಿಡ್ತಾ ಈ ಪುಸ್ತಕ ಇಲ್ಲ. ಯಾರೋ ಕೂತ್ಕೊಂಡು ಹೊಲ್ದಿರಲೇಬೇಕು, ಅದು ಕಾರಣ. ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಕಾರಣ ಇರಬೇಕು. ಆ ಸಂಬಂಧಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಸಂಬಂಧ ಅಂತ ಹೆಸರು. ಜಗತ್ತಿಗೂ ಹಾಗೆ ಕಾಣ್ತಾ ಇದೆ ಜಗತ್ತು. ಇದರ ಹಿನ್ನೆಲೆಯಲ್ಲಿ ಇದನ್ನ ಮಾಡಿರುವಂತಹ ಒಬ್ಬ ಕರ್ತೃ ಇರಬೇಕು, ಕಾರಣ ಇರಲೇಬೇಕು. ಈ ಕಾರಣವನ್ನ ವೇದಾಂತದ ಪರಿಭಾಷೆಯಲ್ಲಿ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ ವಿಂಗಡಣೆ ಮಾಡ್ತಾರೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ. ಒಂದು ಕಾರ್ಯ ಆಗ್ಬೇಕಾದ್ರೆ 3 ಇರಬೇಕು. ಈ 3 ಕಾರಣಗಳು ಇರಬೇಕು. ಉದಾಹರಣೆಗೆ ಮೂಲ ವಸ್ತು. ಉಪಾದಾನ ಕಾರಣ ಅಂದರೆ ಮೂಲ ವಸ್ತು. ಯಾವುದನ್ನಾದರೂ ತಯಾರು ಮಾಡೋಕ್ಕೊಂದು ವಸ್ತು ಬೇಕಲ್ಲ, ಅದು ಮೂಲ ವಸ್ತು. ಅದು ಉಪಾದಾನ ಕಾರಣ. ಅದನ್ನೊಬ್ಬ ಮಾಡ್ತಾನಲ್ಲ, ಅದನ್ನೆಲ್ಲ ತಗೊಂಡು ಮೂಲ ವಸ್ತುನ ಅವನು ನಿಮಿತ್ತ ಕಾರಣ. ಅವನಿಗೇನೋ ಸ್ವಲ್ಪ ಬೇರೆ ಸಲಕರಣೆಗಳು ಬೇಕು, ಬರೀ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಏನೇನು ಬೇರೆ ಸಲಕರಣೆಗಳು ಬೇಕೋ ಅದೆಲ್ಲ ಸಹಕಾರಿ ಕಾರಣ. ಉದಾಹರಣೆಗೆ ಬಟ್ಟೆ ನೇಯ್ದ್ಬಿಟ್ಟಿದೆ, ಈಗ ಕಾರ್ಯ ಆಗಿಬಿಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಏನೇನಪ್ಪ ಅಂದರೆ ಉಪಾದಾನ ಕಾರಣ ನೂಲು. ಅದನ್ನೊಬ್ಬ ನೇಯೋನು ಇರ್ತಾನೆ, ನೇಕಾರ, ಅವನು ನಿಮಿತ್ತ ಕಾರಣ. ಅದಕ್ಕೆ ಮಗ್ಗ ಗಿಗ್ಗ ಹಾಕೋತಾನೆ, ಲಾಳಿ ಹೊಡಿತಾನೆ, ಆ ಲಾಳಿ ಮಗ್ಗ ಎಲ್ಲ ಸಹಕಾರಿ ಕಾರಣ. ಹೀಗೆ ಪ್ರತಿಯೊಂದರಲ್ಲೂ ಇದ್ದೇ ಇರಬೇಕು. ಒಡವೆ, ಅದಕ್ಕೆ ಚಿನ್ನ ಬೇಕು, ಉಪಾದಾನ ಕಾರಣ. ಶನಿವಾರ ಬೇಕು,
ನಿಮಿತ್ತ ಕಾರಣ. ಅಗ್ಗಿಷ್ಟಕ್ಕೆ ಬೇಕು, ಸುತ್ತಿಗೆ ಬೇಕು, ಇಕ್ಕಳ ಬೇಕು, ಚಿಮಟ ಬೇಕು, ಅವೆಲ್ಲ ಸಹಕಾರಿ ಕಾರಣ. ಮಡಕೆ, ಕುಂಬಾರ, ಮಡಕೆ ಅನ್ನುವಂಥದ್ದು ಕಾರ್ಯ ಆಗಿಬಿಟ್ಟಿದೆ. ಅದನ್ನು ಮಾಡೋದು ಒಬ್ಬ ಕಾರಣ ಇದ್ದಾನೆ, ಕರ್ತೃ ಇದ್ದಾನೆ, ನಿಮಿತ್ತ ಕಾರಣ ಕುಂಬಾರ. ಉಪಾದಾನ ಕಾರಣ ಮಣ್ಣು ಬೇಕು, ಇತ್ಯಾದಿ ಚಕ್ರ ಬೇಕು, ಅದಕ್ಕೆ ತಿರುಗಿಸೋಕೊಂದು ಕೋಲ್ ಬೇಕು. ಹೀಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಎಲ್ಲನೂ ಬೇಕು. ಆಯ್ತಪ್ಪ, ಒಪ್ಕೊಂಡ್ರಿ. ಈ ಜಗತ್ತು ನಿರ್ಮಾಣ ಮಾಡಿದಲ್ಲ ಭಗವಂತ, ಅವನಿಗೆ ನಿಮಿತ್ತ ಕಾರಣ ಯಾವುದು, ಉಪಾದಾನ ಕಾರಣ ಯಾವುದು, ಸಹಕಾರಿ ಕಾರಣ ಯಾವುದು ಅಂದರೆ ಯಾವುದೂ ಇಲ್ಲ. ಇದೇನನ್ನೂ ಬಳಸ್ಕೊಳ್ಳದೆ ಭಗವಂತ ತಾನೇ ಉಪಾದಾನ ಕಾರಣ, ತಾನೇ ನಿಮಿತ್ತ ಕಾರಣ, ತಾನೇ ಸಹಕಾರಿ ಕಾರಣ ಆಗಿದ್ದಾನೆ. ಇದು ಜಗತ್ತಿನ ಸೃಷ್ಟಿಯ ಹಿನ್ನೆಲೆಯಲ್ಲಿರುವಂತಹ ರಹಸ್ಯ. ಪರಮಾತ್ಮನಿಗೆ ಯಾವ ವಸ್ತುನೂ ಬೇಡ. ಸಂಕಲ್ಪ ಮಾತ್ರದಿಂದ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ದೇವರ ದಾಸಿಮಯ್ಯ ಒಂದು ಲಕ್ಷಣ ಬರೀತಾನೆ. ಇಂತೆಂದ ಭೂಮಿಯ, ಇಂತೆಂದ ಗಗನವ, ಇಂತೆಂದ ಸಪ್ತಸಾಗರವ, ಇಂದೇ ಭೂಮಿಯೊಳಗೆ ತಿಂಥಿಣಿಯಾಗಿಪ್ಪ ಚಿಂತೆನ ನಾರು ಬಲ್ಲರೇ ರಾಮನಾಥ. ಹೀಗಂದ ಒಂದ್ಸಾರಿ ಭೂಮಿಯೆಲ್ಲ ಆಗೋಯ್ತು. ಇಂತೆಂದ ಭೂಮಿಯ. ಇನ್ನೊಂದು ಸಾರಿ ಮೇಲಕ್ಕೆ ಕೈ ಮಾಡ್ದ, ಹೀಗಂದ ಆಕಾಶ ಎಲ್ಲ ಆಗೋಯ್ತು. ಇನ್ನೊಂದು ಸಾರಿ ಹೀಗಂದ ಸಪ್ತ ಸಮುದ್ರಗಳೆಲ್ಲ ಆಗೋಯ್ತು. ಮುಂದಿನ ಮಾತು ಬಹಳ ಮುಖ್ಯವಾದದ್ದು, ತಾನೇ ಅದರೊಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟ. ಸುಮ್ಮನೆ ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿದೆ ಅಲ್ವಾ ನಾನು ಸೃಷ್ಟಿ ಮಾಡಿರೋದು ಅಂತ ಕೂತ್ಕೊಂಡಿಲ್ಲ. ಬೇರೆಯಾಗಿ ಏನು ಸೃಷ್ಟಿ ಮಾಡಿದಾನೋ ಅದ್ರ ಒಳಗಡೆನೆ ತಾನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಸು ಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆತ್ಮಬಂಧುಗಳೇ, ಈ ಭಗವಂತ ಇದಾನಲ್ಲ, ಇವನು ಒಬ್ಬನೇ. ಅನೇಕ ದೇವರುಗಳು ಸೇರಿಕೊಂಡು ಮಾಡಿರೋದಲ್ಲ. ಭಗವಂತ ಅಂತ ಇದಾನಲ್ಲ, ದೇವರು ಅಂತ ಇದಾನಲ್ಲ, ಅವನು ಜಗತ್ತಿಗೆಲ್ಲ ಒಬ್ಬನೇನೆ. ಯಾವ ಧರ್ಮದವ್ರು ಬೇಕಾದ್ರೂ ಆಗಿರಲಿ, ಅವರು ಎಲ್ಲ ಧರ್ಮದವ್ರಿಗೂ ಜಗತ್ತಲ್ಲಿ ಎಷ್ಟು ಜನ ಇದ್ದಾರೋ, ಜೀವರಾಶಿಗಳಿದ್ದಾರೋ, ಅವ್ರೆಲ್ಲರಿಗೂ ಇರೋನು ಒಬ್ಬನೇ ಭಗವಂತ. ಬೇರೆ ಬೇರೆ ಹೆಸರುಗಳ ಕೊಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದಾರೆ ಹೊರತಾಗಿ ಅವ್ರು ಪೂಜೆ ಮಾಡ್ತಾ ಇರೋ ಅಷ್ಟು ಸಂಖ್ಯೆ ದೇವರುಗಳಿಲ್ಲ. ಒಬ್ಬನೇ ದೇವರು. ಸರ್ವಜ್ಞ ಹೇಳ್ತಾನೆ, ಒಬ್ಬನಲ್ಲದ ಜಗಕ್ಕೆ ಇಬ್ಬರುಂಟೆ, ಮತ್ತೆ ಒಬ್ಬ ಸರ್ವಜ್ಞ ಕರ್ತನಿ ಜಗಕ್ಕೆಲ್ಲ ಒಬ್ಬನೇ ದೈವ ಸರ್ವಜ್ಞ. ಒಬ್ಬನೇ ಭಗವಂತ ಈ ಸೃಷ್ಟಿಯನ್ನೆಲ್ಲ ಮಾಡಿದ್ದಾನೆ. ಅವನು ಮೂಲತಃ ನಿರ್ಗುಣ, ನಿರಾಕಾರ. ಅವನಿಗೆ ಯಾವ ರೂಪವೂ ಇಲ್ಲ, ನಿರಾಕಾರ, ಯಾವ ಆಕಾರವೂ ಇಲ್ಲ, ಯಾವ ಗುಣ ವಿಶೇಷಗಳೂ ಇಲ್ಲ, ನಿರ್ಗುಣ ನಿರಾಕಾರ. ಆದರೆ ಸೃಷ್ಟಿ ಮಾಡಬೇಕಲ್ಲ, ಅದಕ್ಕಾಗಿ ಸಗುಣ ಸಾಕಾರ ಆದ. ನಿರ್ಗುಣ ನಿರಾಕಾರನಾಗಿದ್ದ ಪರಮಾತ್ಮ ಸೃಷ್ಟಿ ಮಾಡೋ ಕಾರಣಕ್ಕಾಗಿ ಸಗುಣ ಸಾಕಾರನಾದ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಮಾತ್ಮ ನಿರ್ಗುಣ ನಿರಾಕಾರನೂ ಹೌದು, ಸಗುಣ ಸಾಕಾರನೂ ಹೌದು, ಇನ್ನೂ ಏನೇನೋ ಹೌದು ಅಂತಾರೆ ರಾಮಕೃಷ್ಣ ಪರಮಹಂಸರು. ನಾವೇನು ತಿಳ್ಕೊಂಡಿದ್ದೀವಿ ಅವನ ಸ್ವರೂಪವನ್ನು ಅನ್ನೋದಕ್ಕಾಗಿ ಹಾಗೆ ಹೇಳ್ತಾರೆ. ನಿರ್ಗುಣ ನಿರಾಕಾರನಾದ ಪರಮಾತ್ಮ ಸೃಷ್ಟಿಯ ಉದ್ದೇಶಕ್ಕಾಗಿ ಸಗುಣ ಸಾಕಾರನಾಗಿ ಈ ಸೃಷ್ಟಿಯನ್ನು ಮಾಡಿದ್ದಾನೆ. ಆ ಮೂರು ಅಂತ ಮೊದಲಿಗೆ ಸೃಷ್ಟಿ, ಸ್ಥಿತಿ, ಲಯ ಅಂತ ಮೂರು ತತ್ವಗಳು. ಸೃಷ್ಟಿ ಮಾಡೋ ಕಾಲದಲ್ಲಿ ಆ ಒಬ್ಬನೇ ಪರಮಾತ್ಮ ಬ್ರಹ್ಮ ಅಂತ ಆಗ್ತಾನೆ. ಆಮೇಲೆ ಅವ್ರಿಗೆಲ್ಲ ಅನ್ನಾಹಾರ ದೊರಕಿಸ್ಕೊಡ್ಬೇಕಲ್ಲ, ಅದಕ್ಕೆ ಸ್ಥಿತಿ ಅಂತ ಹೆಸರು. ಆ ಹೊತ್ತಲ್ಲಿ ಆ ಪರಮಾತ್ಮನೇ ವಿಷ್ಣು ಅಂತ ಆಗ್ತಾನೆ.
ಆಮೇಲೆ ಎಲ್ಲರೂ ಈ ಭೂಮಿಲೇ ಇದ್ಬಿಟ್ರೆ ಜಾಗ ಎಲ್ಲಿಂದ ತರೋದಪ್ಪ? ಯಾರ ಆಯುಷ್ಯ ಮುಗ್ದಿರ್ತದೋ ತನ್ನ ಕಡೆ ಎಳ್ಕೋತಾನೆ. ಸಂಹಾರ ಕಾರ್ಯ ಲಯ. ಆಗ ಮಹೇಶ್ವರ ಆಗ್ತಾನೆ. ಒಬ್ಬನೇ ಬ್ರಹ್ಮನು ಅವನೇ, ವಿಷ್ಣುವು ಅವನೇ, ಮಹೇಶ್ವರನು ಅವನೇ. ಇನ್ನು ಬೇರೆ ದೇವರುಗಳು ಒಂದಕ್ಕಿಂತ ಹೆಚ್ಚು ಅಂತ ಇಲ್ಲ, ಒಬ್ಬನೇ ಹೀಗೆಲ್ಲ ಅನೇಕ ರೂಪಗಳನ್ನು ತಾಳ್ಕೋತಾನೆ. ಮೂರಾದವನು ಒಂದಾದವನು ಮೂರಾದ, ಮೂರಾದವನು 33 ಆದ, 333 ಆದ, ಕೊನೆಗೆ 33 ಕೋಟಿ ಆಗುತ್ತ. ಒಬ್ಬನೇ ದೇವರು 33 ಕೋಟಿ ಆದ. ಬಾಕಿಯವ್ರು ಕೇಳ್ತಾರೆ, ಇಷ್ಟೆಲ್ಲ ದೇವ್ರು ಅಂತ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗೋದಿಲ್ವಾ ಅಂತಾರೆ. ಇಲ್ಲ. ಯಾಕೆ? ಒಬ್ಬನೇ ದೇವರಲ್ಲಿ 33 ಕೋಟಿ ದೇವತೆಗಳನ್ನು, 33 ಕೋಟಿ ದೇವತೆಗಳಲ್ಲಿ ಒಬ್ಬನೇ ದೇವನ ನೋಡೋ ಶಕ್ತಿ ನಮಗಿದೆ. ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. 33 ಕೋಟಿ ಆದ್ಮೇಲೆ ಇನ್ನೂ ಒಂದು ಸ್ವಲ್ಪ ಬೇರೆ ಇದ್ರೂ ಕೋಡಿ ಜೋಡಿಸ್ಕೋತೀವಿ. ನಮ್ಗೇನು ಭಯ ಇಲ್ಲ, ಆತಂಕವಿಲ್ಲ. ಫ್ಯೂಷನ್ ಚೆನ್ನಾಗಿ ನಮಗೆ ಕರಗತ ಆಗ್ಬಿಟ್ಟಿದೆ. ಫ್ಯೂಷನ್, ಕನ್ಫ್ಯೂಷನ್ ಇಲ್ಲ. ಆತ್ಮಬಂಧುಗಳೇ, ಒಬ್ಬನೇ ಭಗವಂತ ಅನ್ನೋದನ್ನ ದೃಢಪಡಿಸ್ಕೋಬೇಕು. ಆಮೇಲೆ ಅವನೇ ಲಕ್ಷ್ಮಿ ಆದ, ಅವನೇ ಸರಸ್ವತಿ ಆದ, ಅವನೇ ಪಾರ್ವತಿ ಆದ, ಅವನೇ ದುರ್ಗೆ ಆದ, ಅವನೇ ಗಣೇಶ ಆದ, ಅವನೇ ಷಣ್ಮುಖ ಆದ, ಅವನೇ ಆಂಜನೇಯ ಆದ. ಇದು ನಾಮರೂಪಾತ್ಮಕವಾದ ಜಗತ್ತು. ನಿಜಗುಂಡ್ರೆ ಹೇಳ್ತಾರೆ, ನಾಮರೂಪಾತ್ಮಕವಾದ ಜಗತ್ತು. ಹಾಗಂದ್ರೇನು? ಪ್ರತಿಯೊಂದು ವಸ್ತುವಿಗೂ ಒಂದು ಹೆಸರಿದೆ, ಅದಕ್ಕೊಂದು ರೂಪ ಇದೆ. ಇದಕ್ಕೊಂದು ರೂಪ ಮೈಕು ಅಂತ ಒಂದು ಹೆಸರು, ಇದಕ್ಕೊಂದು ರೂಪ, ಇದಕ್ಕೆ ಪುಸ್ತಕ ಅಂತ ಒಂದು ಹೆಸರು. ಹೀಗೆ ಜಗತ್ತು ಎಲ್ಲ ವಸ್ತುಗಳು ಹಾಗೆ ನಾಮ ರೂಪ, ನಾಮರೂಪಾತ್ಮಕವಾದ ಜಗತ್ತು. ದೇವತೆಗಳಿಗೂ ಹಾಗೇನೆ. ಗಣಪತಿ ಅಂದ್ರೆ ಒಂದು ನಾಮ. ರೂಪ ಯಾವುದಪ್ಪ? ದಪ್ಪೊಟ್ಟೆ, ಆನೆ ಸೊಂಡ್ಲು, ನಾಲ್ಕೈ, ಹೊಟ್ಟೆಗೆ ಒಂದು ಹಾವು ಸುತ್ಕೊಂಡಿದ್ದಾನೆ, ಮೂಷಿಕ ವಾಹನ. ದುರ್ಗೆ ಅಂದ್ರೆ ದುರ್ಗಾ ಅನ್ನೋದು ನನ್ನ ನಾಮ. ರೂಪ ಏನಪ್ಪ? ಬಟ್ಟೆ ಪೀನಪ್ಪ ಉಟ್ಕೊಂಡಿದ್ದಾಳೆ, ಡಾಬು ಗೀಬು ಹಾಕೊಂಡಿದ್ದಾಳೆ, ಎಲ್ಲ ಒಡವೆ ಗಿಡವೆ ಹಾಕೊಂಡಿದ್ದಾಳೆ, ತ್ರಿಶೂಲ ಹಿಡ್ಕೊಂಡಿದ್ದಾಳೆ, ಸಿಂಹದ ಮೇಲೆ ಹೋಗಿ ಕೂತ್ಬಿಟ್ಟಿದ್ದಾಳೆ. ಇದು ದುರ್ಗೆಯ ರೂಪ. ಪ್ರತಿಯೊಂದು ದೇವರಿಗೂ ಒಂದು ನಾಮ, ಒಂದು ರೂಪ. ರಾಮ ಒಂದೊಂದು ನಾಮ. ನಾಮ ಕಿರೀಟ ಹಾಕೊಂಡಿದ್ದಾನೆ, ಹೆಗಲಲ್ಲಿ ಬಿಲ್ಲು ಬಾಣ ಇದೆ, ಪಕ್ಕದಲ್ಲಿ ಲಕ್ಷ್ಮಣ, ಸೀತಾದೇವಿ ಎಲ್ಲ ಇದ್ದಾರೆ. ಇದು ರಾಮ. ಒಂದು ನಾಮ, ಒಂದು ರೂಪ. ಇಷ್ಟು ಬಿಟ್ರೆ ಒಬ್ಬನೇ ದೇವರು. ಅದನ್ನು ದೃಢಪಡಿಸ್ಕೊಂಡ್ರೆ ವೇದಾಂತದಲ್ಲಿ ನಮಗೆ ಆನಂದವೋ ಆನಂದ. ಇಷ್ಟರ ನಡುವೆ ಯಾವ ದೇವ್ರನ್ನ ಪೂಜೆ ಮಾಡೋದಪ್ಪ? ನಿನಗೆ ಯಾವ್ದು ಇಷ್ಟವೋ ಅದನ್ನು ಮಾಡಿ ಹೋಗು. ಇಷ್ಟ ದೇವತೆ ಅಂತ ಇರುತ್ತಲ್ಲ, ಇಷ್ಟ ದೇವತೆಯನ್ನ ನೀನು ಪೂಜೆ ಮಾಡ್ಕೊಂಡು ಹೋಗು. ಯಾವ ವಿರೋಧವೂ ಇಲ್ಲ. ಶ್ವೇತಾಶ್ವತರ ಅಂತ ಒಂದು ಉಪನಿಷತ್ತು, ಅದರಲ್ಲಿ ಹೇಳುತ್ತೆ, ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣನಾದವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ, ಸಾಕ್ಷಿ ರೂಪದಲ್ಲಿ ನೋಡ್ತಾ ಇರ್ತಾನೆ. ಮುಪ್ಪಿನ ಷಡಕ್ಷರಿ ಹಾಡ್ತಾನೆ, ಸ್ವಾಮಿ ನೀನು ಒಬ್ಬನೇ ಅಲ್ವಾ, ಗೊತ್ತು ನನಗೆ ನೀನು ಒಬ್ಬನೇ ಅಂತ. ಆದ್ರೆ ನೀನು ಬೇಕು ಅಂತ ಹೀಗೆಲ್ಲ ಬೇರೆ ಬೇರೆ ರೂಪ ತಾಳ್ಕೊಂಡ್ಬಿಟ್ಟಿದೀಯೇ. ಹೋರಾಟ ವೀಕ್ಷಿಸಲು ಬೇರಾದ ಎಲ್ಲದೆ ಬೇರುಂಟ ಜಗದೊಳಗೆ ಎಲೆದೇವನೇ. ಆರುವರೆಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರ ಲಿಂಗವೇ.
ನಾವೆಲ್ಲ ಒಬ್ರಿಗೊಬ್ರು ಗುದ್ದಾಡ್ಲಿ ಅಂತ ಹೇಗೆ ಮಾಡ್ತೀಯ? ಹುಟ್ಟಿದ ಷಡಕ್ಷರಿ ಕೇಳ್ತಾನೆ, ಹೀಗೆಲ್ಲ ಬೇರೆ ಬೇರೆ ರೂಪ ತಾಡ್ಕೊಂಡ್ಬಿಟ್ಟು ಶಿವ ಹೆಚ್ಚು ಅಂತ ಇವ್ರು ಗುದ್ದಾಡ್ಲಿ, ವಿಷ್ಣು ಹೆಚ್ಚು ಅಂತ ಅವ್ರು ಬಡೀಲಿ, ಆಂಜನೇಯ ಹೆಚ್ಚು ಅಂತ ಇಬ್ಬರು ಅವನ ಮೇಲೆ ಬೀಳಲಿ ಅಂತ ಮಾಡಿದೀಯಾ? ನನಗೆ ಗೊತ್ತು ನೀನು ಮಾಡಿರೋದು ಅಂತ ಮುಪ್ಪಿನ ಷಡಕ್ಷರಿ ಹಾಡ್ತಾರೆ. ಹಾಗೆ ಭಗವಂತ ಒಬ್ಬನೇ ಅನ್ನೋದನ್ನ ವೇದಾಂತಕ್ಕೆ ಪ್ರವೇಶ ಮಾಡಿದ ನಾವೆಲ್ಲರೂ ಹೃದಯದಲ್ಲಿ ದೃಢಪಡಿಸ್ಕೊಳ್ಬೇಕು. ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತ ಈ ಸೃಷ್ಟಿಗಿಂತ ಬೇರೆಯಾಗಿ ಉಳಿದಿಲ್ಲ. ಆ ಭಗವಂತನೇ ಸೃಷ್ಟಿ ರೂಪವನ್ನು ತಾಳ್ಕೊಂಡು ಬಿಟ್ಟಿದ್ದಾನೆ. ತತ್ ಸೃಷ್ಟ್ವಾ ತದನು ಪ್ರಾವಿಶತೆ ಅಂತ ಉಪನಿಷತ್ತಿನ ವಾಕ್ಯ. ತತ್ ಸೃಷ್ಟ್ವಾ ಅಂದರೆ ಅದನ್ನು ಸೃಷ್ಟಿ ಮಾಡಿ, ತದನು ಪ್ರಾವಿಶತೆ ಅದರೊಳಗಡೆ ಸೇರ್ಕೊಂಡ. ತಾತ್ಪರ್ಯ ಏನಪ್ಪ ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಿ ಭಗವಂತನು ಆ ಸೃಷ್ಟಿಯೊಳಗೆ ತಾನೂ ಸೇರಿಕೊಂಡನು ಅಂತ ವಾಕ್ಯದ ಅರ್ಥ. ಅದರಲ್ಲೇನು ಅಂದರೆ ಮೊದಲು ಸೃಷ್ಟಿ ಮಾಡಿಬಿಟ್ಟ, ಆಮೇಲೆ ಅದ್ರೊಳಗೆ ಹೋದ ಅಂತ ಅರ್ಥ ಅಲ್ಲ. ಮನೆ ಕಟ್ಟಿದ್ದೀವಿ, ಗೃಹ ಪ್ರವೇಶ, ಎಲ್ಲರೂ ಒಳಕ್ಕೆ ಹೋಗಿ. ಈಗ ಮನೆ ಕಟ್ಟಿದ್ದೀವಿ, ಹಸು ನುಗ್ಗಿಸಿ, ಹಿಂದೆ ಮುತ್ತೈದೆಯರು ಹೋಗ್ಲಿ, ಆಮೇಲೆ ನೀವು ಹೋಗಿ. ಹೀಗಲ್ಲ, ಜಗತ್ತಾಗ್ತಾ ಇದ್ದ ಹಾಗೆ ತಾನೇ ಜಗತ್ತಾಗ್ಬಿಟ್ಟ. ಬೇರೆ ಇನ್ನೇನು ಆಗೋದೊಂದು ಸಾರಿ, ಒಳಕ್ಕೆ ಹೋಗೋದೊಂದು ಸಾರಿ ಅಂತ ಇಲ್ಲ. ತತ್ ಸೃಷ್ಟ್ವಾ ತದನು ಪ್ರಾವಿಶತೆ. ಹೀಗೆ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ. ಈ ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಅವನೇ. ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ, ಆ ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀವೇ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೆ ಮುಖ ತೋರ. ವನವೆಲ್ಲ ನೀವೇ ಅಂತೇಳಿ ಯಾಕೆ ಮಾಡಿ. ಕಾಡಿದ್ರೆ ಕಾಡೆಲ್ಲ ನೀನೇ, ಕಾಡಿನ ಮರಗಳು ಅದೆಲ್ಲ ನೀನೇ, ಅಲ್ಲಿ ಓಡಾಡೋ ಪಕ್ಷಿಗಳು ಪ್ರಾಣಿಗಳು ಅದೂ ಎಲ್ಲ ನೀನೇ ಕಣಪ್ಪ. ಹೀಗೆ ಈ ಜಗತ್ತಿನಲ್ಲಿ ಪರಮಾತ್ಮನ ಹೊರತಾಗಿ, ಪರಬ್ರಹ್ಮನ ಹೊರತಾಗಿ ಬೇರೆ ವಸ್ತು ಯಾವುದೂ ಇಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ ಉಪನಿಷತ್ತಿನ ವಾಣಿ. ಸರ್ವಂ ಖಲು ಇದಂ ಬ್ರಹ್ಮ. ಏನೆಲ್ಲ ಇದೆಯೋ ಅದು ಖಲು ನಿಶ್ಚಯವಾಗಿಯೂ ಅಂತ ಅರ್ಥ. ಖಲು ಅಂದರೆ ಸರ್ವಂ ಖಲು ಇದಂ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ. ನಾವೆಲ್ಲ ಕೂತಿದ್ದೀವಲ್ಲ, ನಾವೆಲ್ಲ ಬ್ರಹ್ಮಸ್ವರೂಪರು. ಹೆಣ್ಣು ಗಂಡು, ಹುಡುಗ ಮುದುಕ ಮುದುಕಿ ಯಾವ ಭೇದವೂ ಇಲ್ಲದೆ ನಾವೆಲ್ಲ ಬ್ರಹ್ಮಸ್ವರೂಪರು. ಒಂದೇ ಮಣ್ಣು. ಮುಂದಕ್ಕೆ ನಿಜಗುಂಡ್ರು ಕೊಡುವ ದೃಷ್ಟಾಂತ, ಒಂದೇ ಮಣ್ಣು ಬೇರೆ ಬೇರೆ ರೂಪಗಳನ್ನು ತಾರ್ಕೊಂಡಿದೆ. ಮಡಕೆ, ಕುಡಕೆ, ಚಂಚು ಇತ್ಯಾದಿ ಇತ್ಯಾದಿ. ಮಣ್ಣಿನಿಂದ ಏನೇನು ಮಾಡಬಹುದೋ ಅದೆಲ್ಲ ಮಣ್ಣೇ ಮೂಲ. ಚಿನ್ನ ಒಂದೇ, ಆಭರಣಗಳು ಬೇರೆ ಬೇರೆ. ಒಂದೇ ವಾಯು ಕೊಳಲಿನ ಬೇರೆ ಬೇರೆ ರಂಧ್ರಗಳಿಗೆ ಹೋಗಿ ಬೇರೆ ಬೇರೆ ನಾದಗಳನ್ನು ಉಂಟು ಮಾಡುತ್ತೆ. ಹಾಗೆ ಒಬ್ಬನೇ ಪರಮಾತ್ಮ ಬೇರೆ ಬೇರೆ ರೂಪಗಳನ್ನು ತಾಳ್ಕೊಂಡಿದ್ದಾನೆ. ಪಶು ಪಕ್ಷಿಗಳ ರೂಪ ತಾಳ್ಕೊಂಡಿದ್ದಾನೆ, ಮನುಷ್ಯರ ರೂಪ ತಾಳ್ಕೊಂಡಿದ್ದಾನೆ, ಗಿಡ ಮರಗಳ ರೂಪ ತಾಳ್ಕೊಂಡಿದ್ದಾನೆ, ಪಂಚಭೂತಗಳ ರೂಪ ತಾಳ್ಕೊಂಡಿದ್ದಾನೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ ಅನ್ನೋದಕ್ಕೆ ನಿಜಗುಂಡ್ರೆ ಹೇಳ್ತಾರೆ. ಒಬ್ಬ ಮಹಿಳೆ ಇದ್ದಾಳೆ, ಭಗವಂತ ಆ ಮಹಿಳೆನ ಸೃಷ್ಟಿ ಮಾಡ್ದ. ಅವಳಿಗೆ ಯಾವ ಸಂಬಂಧನೂ ಭಗವಂತ ಕಟ್ಟಲಿಲ್ಲ. ಅವಳ ಪಾಡಿಗೆ ಅವಳು ಇದ್ದಾಳೆ. ಭಗವಂತನ ಲೆಕ್ಕದಲ್ಲಿ
ಯಾವ ಸಂಬಂಧವೂ ಇಲ್ಲ ಅವಳಿಗೆ, ಅವಳೇ ತಾನೇ ತಾನಾಗಿದ್ದಾಳೆ ಅವಳು. ಆದರೆ ಮುಂದೆ ಮುಂದೆ ಜಗತ್ತಲ್ಲಿ ಸಂಬಂಧಗಳು ನುಲ್ಕೊಂಡು ಬಿಡ್ತವೆ. ಮಗಳು ಅಂತ ಆಗ್ತಾಳೆ ಅವಳು, ಆಮೇಲೆ ಹೆಂಡತಿ ಅಂತ ಆಗ್ತಾಳೆ, ಆಮೇಲೆ ತಾಯಿ ಅಂತ ಆಗ್ತಾಳೆ, ಆಮೇಲೆ ಅಕ್ಕ ಅಂತ ಆಗ್ತಾಳೆ, ತರುವಾಯ ತಂಗಿ ಅಂತ ಆಗ್ತಾಳೆ, ಇನ್ಯಾರೋ ಬಂದು ದೊಡ್ಡಮ್ಮ ಅಂತಾಳೆ, ಇನ್ಯಾರೋ ಚಿಕ್ಕಮ್ಮ ಅಂತಾಳೆ, ಇನ್ಯಾರಿಗೋ ಓರ್ಗಿತ್ತಿ ಆಗ್ತಾಳೆ, ಇನ್ಯಾರಿಗೋ ನಾದ್ನಿ ಆಗ್ತಾಳೆ, ಇನ್ಯಾರಿಗೋ ಅತ್ತೆ ಆಗ್ತಾಳೆ, ಇನ್ಯಾರಿಗೋ ಸೊಸೆ ಆಗ್ತಾಳೆ, ಇನ್ಯಾರಿಗೋ ಅತ್ತಿಗೆ ಆಗ್ತಾಳೆ, ಇನ್ಯಾರಿಗೋ ಅಜ್ಜಿ ಆಗ್ತಾಳೆ, ತುಂಬ ವರ್ಷ ಬದುಕಿದ್ರೆ ಮುದ್ದಜ್ಜಿನೂ ಆಗ್ತಾಳೆ. ಹೀಗೆ ಒಬ್ಬಳೇ ಆದಂಥ ಅವಳು ಇಂತಹ ಅನೇಕ ಸಂಬಂಧಗಳನ್ನು ಹೇಗೆ ಆರೋಪಿಸಲಾಗುತ್ತದೋ ಕಲ್ಪಿಸಲಾಗ್ತದೋ ಹಾಗೆ ಒಬ್ಬನೇ ಪರಮಾತ್ಮ ಬೇರೆ ಬೇರೆ ರೂಪಗಳನ್ನು ತಾಳ್ಕೊಂಡಿದ್ದಾನೆ. ಅಷ್ಟು ಹೊರತಾಗಿ ಆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ. ಹಾ, ಸರಿ. ಈ ಸೃಷ್ಟಿ ಉಂಟಾಗಿದೆಯಲ್ಲ, ಇದ್ರ ಉದ್ದೇಶ ಏನು? ಯಾಕೆ ಮಾಡಿದ ಭಗವಂತ ಅಂದರೆ, ಬ್ರಹ್ಮಸೂತ್ರದಲ್ಲಿ 555 ಸೂತ್ರ ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಸೂತ್ರ ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ಲೋಕವತ್ತು ಲೀಲಾ ಕೈವಲ್ಯಂ ಅಂದರೆ ಅದರ ಕನ್ನಡ ಅರ್ಥ ಲೋಕವಾದರೋ ಅಂತ. ಲೋಕವತ್ತು ಲೋಕವಾದರೋ, ಕೈವಲ್ಯಂ ಅಂದರೆ ಕೇವಲ, ಲೀಲಾ ಕೇವಲ ಲೀಲೆ. ಲೋಕವತ್ತು ಲೀಲಾ ಕೈವಲ್ಯಂ. ಭಗವಂತನು ತನ್ನ ಲೀಲೆಗಾಗಿ ಈ ಜಗತ್ತನ್ನು ಸೃಷ್ಟಿಸಿಕೊಂಡಿದ್ದಾನೆ. ಅದು ಇವನ ಆಟದ ಬಯಲು. ಈ ಸೃಷ್ಟಿ ಪರಮಾತ್ಮನ ಆಟದ ಬಯಲು, ಅವನ ವಿನೋದ. ಬೇಕಾಗುವವರಿಗೆ ಸೃಷ್ಟಿ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ. ಬೇಡ ಅಂದಾಗ ತಾನೇ ನುಂಗ್ಕೊಂಡು ಬಿಡ್ತಾನೆ, ಪ್ರಳಯ ಅಂತ ಆಗ್ತದೆ. ಈ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಈ ಮರಳ ರಾಶಿ ಮೇಲೆ ಆಡುವಾಗ ಕಪ್ಪೆಗೂಡು ಅದು ಇದೆಲ್ಲ ಕಟ್ಕೋತಾರೆ, ಮನೆಗಿನೇ ಎಲ್ಲ ಕಟ್ತಾರೆ ಮಕ್ಕಳು. ಸಾಕಾದಾಗ ತಾವೇ ಎಲ್ಲನೂ ತುಳಿದ್ಬಿಟ್ಟು ಅಂದ್ಬಿಟ್ಟು ಒಳಗೆ ಬಂದ್ಬಿಡ್ತಾರೆ. ಹಾಗೆ ಪರಮಾತ್ಮ ಪರಬ್ರಹ್ಮ ಈ ಸೃಷ್ಟಿಯನ್ನೆಲ್ಲ ತಾನೇ ಮಾಡ್ತಾನೆ. ಆಟ ಸಾಕಾಯ್ತು ಅಂದ್ರೆ ಅಂದ್ಬಿಟ್ಟು ಹೊಟ್ಟೋಗ್ತಿರ್ತಾನೆ. ಅಕ್ಕಮಹಾದೇವಿ ಚೆನ್ನಾಗಿ ಬರೀತಾಳೆ, ತನ್ನ ವಿನೋದಕ್ಕೆ ತಾನೇ ಸೃಜಿಸಿದ ಜಗತ್ತ, ತನ್ನ ವಿನೋದಕ್ಕೆ ತಾನೇ ಸುತ್ತಿದನು ಅದಕ್ಕೆ ಸಕಲ ಪ್ರಪಂಚವ, ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದ ಅನಂತ ಭವಗಳಲ್ಲೇ ಇಂತೆನ್ನ ಚನ್ನ ಮಲ್ಲಿಕಾರ್ಜುನ ದೇವನೆಂಬ ಪರಶಿವನು ತನ್ನ ಜಗದ್ವಿಲಾಸ ಸಾಕಾದ ಮತ್ತೆ ತಾನೇ ಪರಿವನು ಆ ಮಾಯಾಪಾಶವನು. ಆಟ ಸಾಕಾಯಿತು ಅಂದಾಗ ಅವನೇ ಇದನ್ನೆಲ್ಲ ತಿರೋಧಾನ ಅಂತಾರೆ. ಅವನೇ ಇದನ್ನೆಲ್ಲ ಮುಳುಗಿಸಿಬಿಡ್ತಾನೆ. ಹೀಗೆ ಈ ಸೃಷ್ಟಿ ಅಂತಕ್ಕಂಥದ್ದು ಪರಮಾತ್ಮನ ಲೀಲಾ ಭೂಮಿ. ಆ ಲೀಲೆಗೆ ನಾವೆಲ್ಲ ಪಾತ್ರಧಾರಿಗಳು. ನಮಗೆಲ್ಲ ಒಂದೊಂದು ಪಾತ್ರ ಕೊಟ್ಟಿದ್ದಾನೆ. ಇದೊಂದು ದೊಡ್ಡ ನಾಟಕ, ಬೃಹನ್ನಾಟಕ ಅಂತಾರೆ. ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಪಾತ್ರ ಸರಿಯಾಯ್ತಾ ಅಂತ ನೋಡ್ತಾ ಇರ್ತಾನೆ. ಮಾತಾಡಿದ್ದು ಸರಿಯಾಯ್ತಾ, ಆಕ್ಟಿಂಗು ಸರಿಯಾಯ್ತಾ, ಎಲ್ಲ ಸಾಕ್ಷಿ ರೂಪನಾಗಿ ನೋಡ್ತಾ ಇರ್ತಾನೆ. ಆಯ್ತು ಸರಿಯಾಗಿದೆ ಅಂತ ಹೇಳಿದ್ರೆ ಬಳೆ ಬೇಷ್ ಬಾ ಮೇಲಕ್ಕೆ, ಸ್ಟೇಜ್ ಮೇಲಕ್ಕೆ ಬಾ ಅಂತ ಎಳ್ಕೋತಾನೆ. ಇಲ್ಲದೆ ಅಂದ್ರೆ ಇರೋ ಜಾಗದಲ್ಲೇ ಇರಪ್ಪ ನೀನು ಅಂತ ತಳ್ಳಿ ಬಿಡುತ್ತಾನೆ. ಇಂತಹ ಜಗತ್ತು ಪರಮಾತ್ಮನ ಲೀಲೆಗಾಗಿ ಇದೆ. ಉಪನಿಷತ್ತುಗಳಲ್ಲಿ ಏನ್ ಬರ್ತದೆ ಅಂದ್ರೆ
ಈ ಪರಮಾತ್ಮ ಒಬ್ಬನೇ ಇದ್ದ. ಬೇಜಾರಾಯಿತು, ಅಯ್ಯೋ ನಾನು ಒಬ್ಬನೇ ಇರ್ಬೇಕಲ್ಲ, ಬೇಜಾರಾಯಿತು. ಒಬ್ಬನೇ ಇದ್ದವನು ಅನೇಕವಾಗಿಬಿಟ್ಟು ಈಗ ಸರಿ ಆಯಿತು ನನಗೆ ಅಂತ ಅಂದ್ಕೊಂಡ ಅಂತ ಉಪನಿಷತ್ತುಗಳಲ್ಲಿ ಈ ಸೃಷ್ಟಿ ಯಾಕಾಯಿತು, 84 ಲಕ್ಷ ಜೀವರಾಶಿಗಳು ಯಾಕಾದವು ಅನ್ನೋದಕ್ಕೆ ಉಪನಿಷತ್ತಿನ ವರ್ಣನೆ ಅದು. ಆಯ್ತಪ್ಪ, ಏನೇನು ಹಂತಗಳು ಏನು, ಈ ಸೃಷ್ಟಿಯನ್ನು ಮಾಡಿದಾನಲ್ಲ ಭಗವಂತ, ಸ್ಟೇಜಸ್ ಏನು, ಹಂತಗಳೇನು. ಮೊದಲಿಗೆ ಪಂಚಭೂತಗಳನ್ನು ಮಾಡ್ದ. ಭೂತ ಅಂದ್ರೆ ದೊಡ್ಡ ವಸ್ತು ಅಂತ ಅರ್ಥ. 5 ದೊಡ್ಡ ವಸ್ತುಗಳನ್ನು ಮಾಡ್ದ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮೇಲಿಂದ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಕೆಳಗಡೆಯಿಂದ ಹೋದ್ರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಇದು ಸೃಷ್ಟಿ ಮಾಡಿದ್ಮೇಲೆ ಇವುಗಳನ್ನೇ ಸ್ವಲ್ಪ ಭದ್ರಗೊಳಿಸಬೇಕು ಅಂದ್ಬಿಟ್ಟು ಒಂದು ವಿಶೇಷವಾದ ಕ್ರಿಯೆಯನ್ನು ಮಾಡಿದ. ಅದಕ್ಕೆ ಪಂಚೀಕರಣ ಅಂತ ಹೆಸರು. ಪಂಚೀಕರಣ ಹೇಗೆ ಮಾಡಿದ್ನಪ್ಪ? ಮೊದಲು ಈ 5 ಭೂತಗಳನ್ನ ಒಂದೊಂದನ್ನು 2 ಭಾಗ ಮಾಡಿಬಿಟ್ಟ, ಒಂದೊಂದನ್ನು ತೆಗೆದಿಟ್ಟ. 5 ದೊಡ್ಡ ಭಾಗನ ತೆಗೆದಿಟ್ಟ ಪ್ರತ್ಯೇಕವಾಗಿ. 5 2 ತುಂಡು ಮಾಡಿದ, ಅರ್ಧ ಭಾಗನ ತೆಗೆದಿಟ್ಟ. ಇನ್ನು ಅರ್ಧ ಭಾಗ ಇತ್ತಲ್ಲ, ಅದನ್ನು 5 ತುಂಡು ಮಾಡ್ದ. 5 25 ತುಂಡಾಯ್ತು ಇದು. ಆಮೇಲೆ ಏನ್ ಮಾಡ್ದ? ಆಕಾಶ ಅದು ತಗೊಂಡ, ಅರ್ಧನ ತಗೊಂಡ. ಈ ತುಂಡು ಮಾಡಿದ್ನಲ್ಲ, ಈ ಆಕಾಶದ ಒಂದು ತುಂಡನ್ ಪುನಃ ಇದಕ್ಕೆ ಹಾಕ್ದ, ವಾಯು ತುಂಡೊಂದು ಹಾಕ್ದ, ಅಗ್ನಿ ತುಂಡೊಂದು ಹಾಕ್ದ, ಜಲದ ತುಂಡೊಂದು ಹಾಕ್ದ, ಪೃಥ್ವಿ ತುಂಡೊಂದು ಹಾಕ್ದ. ಹೀಗೆ 5ಕ್ಕೂ. ಆಮೇಲೆ ಅದನ್ನು ಆ ಕಡೆಗೆ ಇಟ್ಟ. 2 ತಗೊಂಡ, ಇನ್ನು ಇದರಲ್ಲಿ ಪುನಃ ಅದು ಒಂದೊಂದೇ ತುಂಡು ಅದರೊಳಗೆ ಹಾಕ್ತ. 25 ಇದರೊಳಗೆ ಸೇರ್ಕೊಂಡ್ಬಿಡ್ತು. ಇದಕ್ಕೆ ಪಂಚೀಕರಣ ಅಂತ ಹೆಸರು. ಆಗ ಈ ಪಂಚಭೂತಗಳೆಲ್ಲ ಗಟ್ಟಿಯಾದವು, ಅವಕ್ಕೆ ಶಕ್ತಿ ಬಂತು. ಹೀಗೆ ಶಕ್ತಿಶಾಲಿಯಾಗೋದಕ್ಕೆ ಏನು ಕ್ರಿಯೆಯನ್ನು ಭಗವಂತ ಮಾಡಿದ್ನೋ ಅದಕ್ಕೆ ಹೆಸರು ಪಂಚೀಕರಣ ಅಂತ. ಪಂಚೀಕರಣವನ್ನು ಮಾಡಿದ. ಆಕಾಶಕ್ಕೆ ಒಂದು ಗುಣ, ಶಬ್ದ ಅಂತ. ಶಬ್ದ ಗುಣ ಆಕಾಶಕ್ಕೆ. ಆಕಾಶ ಅಂದ್ರೆ ಅಲ್ಲಿ ಮೇಲೆ ಅಂತೀವಲ್ಲ, ಅದು ಸರಿ. ಆಕಾಶ ಅಂದ್ರೆ ಅವಕಾಶ. ಎಲ್ಲೆಲ್ಲಿ ಖಾಲಿ ಜಾಗನೋ ಅದೆಲ್ಲ ಆಕಾಶ. ನಾನು ಇನ್ನು ಕೈ ಆಡಿಸ್ತಾ ಇದ್ದೀನಲ್ಲ, ಇಲ್ಲೆಲ್ಲ ಆಕಾಶ. ಇಲ್ಲ ನನ್ನ ಕೈ ಆಡ್ಸೋಕ್ಕಾಗ್ತಿರ್ಲಿಲ್ಲ. ಅವಕಾಶ, ಸಾವಕಾಶ. ಹೀಗೆ ಮದುವೆ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಆ ಹೆಣ್ಣಿನ ತಂದೆ ತಾಯಿ ಬರ್ತಾರೆ, ಸಾವಕಾಶವಾಗಿ ಊಟ ಮಾಡಿ ಅಂತಾರೆ. ನಾವು ನಿಧಾನವಾಗಿ ಊಟ ಮಾಡಿ ಅಂತ ಇದ್ದಾರೆ ಅಂತ ತಿಳ್ಕೊತೀವಿ. ಅದರ ಅರ್ಥ ಬೇರೆ. ಸ್ವಲ್ಪ ಹೋಟೆಲಿ ಜಾಗ ಖಾಲಿ ಇರೋ ಹಾಗೆ ಊಟ ಮಾಡಿ ಅಂತ ಅರ್ಥ. ಸಾವಕಾಶ, ಆಕಾಶ ಸಾವಕಾಶ, ಖಾಲಿ ಜಾಗ ಅಂತ ಅರ್ಥ. ಹೀಗೆ ಅದಕ್ಕೊಂದು ಗುಣ, ಶಬ್ದ ಗುಣ. ನಾನು ಮಾತಾಡೋದು ನಿಮಗೆ ಕೇಳಿಸ್ಬೇಕಾದ್ರೆ ಖಾಲಿ ಜಾಗ ಇರಬೇಕು. ನಿರ್ವಾತ ಪ್ರದೇಶದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ. ಹೀಗಾಗಿ ಆಕಾಶಕ್ಕೆ ಒಂದು ಗುಣ. ವಾಯುವಿಗೆ 2 ಗುಣ.
ಬೀಸಿದಾಗ ಸದ್ದಾಗುತ್ತೆ, ಝೂ ಅಂತ ಬೀಸುತ್ತೆ, ನಮ್ಮನ್ನು ಮುಟ್ಟುತ್ತೆ. ಸ್ಪರ್ಶ, ಶಬ್ದ ಸ್ಪರ್ಶ, 2 ಗುಣ ವಾಯುವಿಗೆ. ಅಗ್ನಿಗೆ 3 ಗುಣ. ಉರಿಯುವಾಗ ಸದ್ದಾಗುತ್ತೆ, ಶಬ್ದ, ಕೈ ಕಾಯಿಸ್ಕೋಬೋದು ಸ್ವಲ್ಪ, ಸ್ಪರ್ಶ, ಕಣ್ಣು ಕಾಣಿಸುತ್ತೆ, ರೂಪ. ಶಬ್ದ ಸ್ಪರ್ಶ ರೂಪ. ಇನ್ನು ಜಲಕ್ಕೆ ಬಂದ್ರೆ ಹರಿಯುವಾಗ ಸದ್ದಾಗುತ್ತೆ, ಶಬ್ದ, ಮುಟ್ತೀವಿ, ಸ್ಪರ್ಶ, ಕಣ್ಣಿಗೆ ಕಾಣಿಸುತ್ತೆ, ರೂಪ, ನಮ್ಮ ಬಾಯಾರಿಕೆಯನ್ನು ಇಂಗಿಸುತ್ತದೆ, ದ್ರವರೂಪ, ರಸ. ದ್ರವರೂಪವನ್ನು ರಸ ಅಂತ ಹೇಳ್ತಾರೆ. ಶಬ್ದ ಸ್ಪರ್ಶ ರೂಪ ರಸ. ಭೂಮಿಗೆ 5 ಗುಣ. ಶಬ್ದ, ಕುಟ್ಟಿದ್ರೆ ಬಡಿದ್ರೆ ಶಬ್ದ ಆಗುತ್ತೆ. ಒಳಗಡೆ ಅಂತರಾಳದಲ್ಲಿ ಬೇಕಾದಷ್ಟು ಕೋಲಾಹಲ ಆಗ್ತಾ ಇರುತ್ತೆ. ಅಂತರಾಳದಲ್ಲಿ ಹೆಬ್ಬಂಡೆಗಳು ಉರುಳಿ ಬೀಳ್ತಾ ಇರ್ತವೆ. ಆ ಬಂಡೆಗಳೆಲ್ಲ ಕರಗಿ ಹೋಗ್ತಾ ಇರ್ತವೆ. ಅಂತರಾಳದಲ್ಲಿ ಬೇಕಾದಷ್ಟು ಕೋಲಾಹಲ, ನಮ್ಮವರೆಗೂ ಮುಟ್ಟೋಲ್ಲ, ಅದು ನಡೀತಾ ಇರುತ್ತೆ. ಮೇಲೂ ಬೇಕಾದಷ್ಟು ಕುಟ್ಟಿದ್ರೆ ಮಾಡಿದ್ರೆ ಸದ್ದಾಗುತ್ತೆ. ಅದರ ಸ್ಪರ್ಶದಲ್ಲೇ ನಾವಿದ್ದೀವಿ. ಮನೆ ಮಠ ಎಲ್ಲ ಕಟ್ಕೊಂಡು ಓಡಾಡ್ಕೊಂಡಿದ್ದೀವಿ. ಸ್ಪರ್ಶ. ಕಣ್ಣಿಗೆ ಕಾಣಿಸುತ್ತೆ, ರೂಪ. ಬೇಕಾದಷ್ಟು ರಸಗಳು ಭೂಮಿಯ ಒಳಗಡೆ ಇವೆ. ಜಲರೂಪಿಯಾದದ್ದು, ದ್ರವರೂಪಿಯಾದದ್ದು ಬೇಕಾದಷ್ಟು ಇದೆ. ಮತ್ತು ಗಂಧ, ಒಂದು ಪರಿಮಳ ಇದೆ ಭೂಮಿಗೆ. ಮೊದಲು ಮಳೆ ಬಿದ್ದಾಗ ಎಂಥ ಪರಿಮಳ ಬರ್ತದ, ಆ ಮಣ್ಣೆಲ್ಲ ತಿಂದ್ಬಿಡ್ಬೇಕು ಅನ್ನೋಷ್ಟು ಮಟ್ಟಿಗೆ ಆ ಭೂಮಿಯ ಪರಿಮಳ. ಶಬ್ದ ಸ್ಪರ್ಶ ರೂಪ ರಸ ಗಂಧ, ಭೂಮಿಗೆ 5 ಗುಣಗಳು. ಹೀಗೆ ಪರಮಾತ್ಮ ಪಂಚಭೂತಗಳಿಗೆ ಇಂತಹ ಗುಣಗಳನ್ನು ಕೊಟ್ಟ. ಮನುಷ್ಯನೇ ಪ್ರಧಾನವಾಗಿರುವ ಹಾಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ದ. ಇವನೇ ಎಲ್ಲರಿಗೂ ಒಡೆಯ. 84 ಲಕ್ಷ ಜೀವರಾಶಿಗಳಿಗೆ ಯಾರಪ್ಪ ಒಡೆಯ ಪ್ರಭು ಅಂದ್ರೆ ಈ ಮನುಷ್ಯನೇ ಒಡೆಯ. ಹಾಗೆ ಸೃಷ್ಟಿ ಮಾಡ್ದ. ಇವನನ್ನ ಸಪ್ತ ಧಾತುಗಳಿಂದ ಮಾಡ್ದ. 7 ವಸ್ತುಗಳಿಂದ ಮಾಡ್ದ. ಚರ್ಮ, ರಕ್ತ, ಮಾಂಸ, ನರನಾಡಿಗಳು, ಮೂಳೆ, ಮೂಳೆ ಒಳಗಡೆ ಒಂದು ವಸ್ತು ಮಜ್ಜೆ ಅಂತ, ಮಜ್ಜೆ ಮತ್ತು ವೀರ್ಯ. ಹೀಗೆ 7 ವಸ್ತುಗಳಿಂದ ಮಾಡ್ದ. ಪಂಚಭೂತಗಳನ್ನು ಜೋಡಿಸ್ತಾ ಒಂದೊಂದು ಸ್ವಲ್ಪ. ಪಂಚಭೂತಗಳನ್ನು ಜೋಡಿಸ್ತಾ ಪಂಚ ಜ್ಞಾನೇಂದ್ರಿಯಗಳನ್ನು ಇಟ್ಟ. ಕಿವಿ, ಚರ್ಮ, ಕಣ್ಣು, ನಾಲಗೆ, ಮೂಗು, ಪಂಚ ಜ್ಞಾನೇಂದ್ರಿಯಗಳನ್ನಿಟ್ಟ. ಅವುಗಳಿಗೆ ಆ ಪಂಚಭೂತಗಳ ಒಂದೊಂದು ಗುಣ ಎಳ್ಕೊಳ್ಳೋ ಶಕ್ತಿ ಕೊಟ್ಟ. ಕಿವಿಗೆ ಆಕಾಶದ ಶಬ್ದ ಗುಣ ಎಳ್ಕೊಳ್ಳೋ ಶಕ್ತಿ ಕೊಟ್ಟ. ಚರ್ಮಕ್ಕೆ ವಾಯುವಿನ ಸ್ಪರ್ಶ ಗುಣ ಎಳ್ಕೊಳ್ಳೋ ಶಕ್ತಿ ಕೊಟ್ಟ. ಕಣ್ಣಿಗೆ ಅಗ್ನಿಯ ರೂಪ ಗುಣ ಎಳ್ಕೊಳ್ಳೋ ಶಕ್ತಿ ಕೊಟ್ಟ. ನಾಲಗೆಗೆ ಜಲದ ರಸದ ಗುಣವನ್ನ ಹೀರ್ಕೊಳ್ಳೋ ಶಕ್ತಿ ಕೊಟ್ಟ. ಮೂಗಿಗೆ ಪರಿಮಳವನ್ನ ಎಳ್ಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟ. ಪೃಥ್ವಿಯ ಗುಣ ಅದನ್ನು ಎಳ್ಕೊಳ್ಳೋ ಶಕ್ತಿ ಕೊಟ್ಟ. ಹೀಗೆ ಪಂಚಭೂತಗಳಿಂದ ಪಂಚಗುಣಗಳನ್ನು ಎಳ್ಕೊಳ್ಳೋ 5 ಇಂದ್ರಿಯಗಳನ್ನು ಕೊಟ್ಟ. ಆ ಗುಣಗಳನ್ನು ಎಳ್ಕೊಳ್ಳೋ ಶಕ್ತಿನೂ ಕೊಟ್ಟ. 5 ಕರ್ಮೇಂದ್ರಿಯಗಳನ್ನು ಮಾಡಿದ ಕೆಲಸ ಮಾಡಬೇಕಲ್ಲ. ವಾಕ್, ಬಾಣಿ, ಪಾದ, ವಾಯು, ಉಪಸ್ಥ ಅಂತ ಪಂಚಕರ್ಮೇಂದ್ರಿಯಗಳು. ವಾಕ್ ಮಾತಾಡೋ ಶಕ್ತಿ, ಅದು ಕೆಲಸ. ಪಾಣಿ ನಡೆಯೋದು, ಕೈ ಹಿಡಿಯೋದು. ಪಾದ ನಡೆಯೋದು.
ತರುವಾಯದಲ್ಲಿ ಪಾಯು ಮಲ ವಿಸರ್ಜನೆ, ಉಪಸ್ಥ ಮೂತ್ರ ವಿಸರ್ಜನೆ. ಹೀಗೆ 5 ಕರ್ಮೇಂದ್ರಿಯಗಳಿಗೆ 5 ಕೆಲಸಗಳನ್ನು ನೇಮಕ ಮಾಡ್ದ. ಆ ಪಂಚಭೂತಗಳಿದೆಯಲ್ಲ ಅದನ್ನು ಇಟ್ನಲ್ಲ, ಅವು ಮಹಾರೂಪದಲ್ಲಿವೆ. ಅವು ನಮ್ಮ ಒಳಗಡೆ ಬಹಳ ಸಣ್ಣ ರೂಪದಲ್ಲಿವೆ. ಆಕಾಶ ಹೊರಗಡೆ ಮಹಾಕಾಶ, ನಮ್ಮ ಒಳಗಡೆನೂ ಖಾಲಿ ಜಾಗ ಅಲ್ಲಲ್ಲಿದೆ. ರಕ್ತ ಸಂಚಾರ ಆಗಬೇಕಾದ್ರೆ ನರನಾಡಿಗಳಲ್ಲಿ ಸ್ವಲ್ಪ ಖಾಲಿ ಜಾಗ ಇರಬೇಕು. ಮೂಳೆ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ. ಹೃದಯ ಬಡ್ಕೋಬೇಕಾದ್ರೆ ಸ್ವಲ್ಪ ಖಾಲಿ ಜಾಗ ಇದೆ. ಶ್ವಾಸಕೋಶಗಳಲ್ಲಿ ಖಾಲಿ ಜಾಗ ಇದೆ. ಇದು ಸ್ವಲ್ಪ ಜಾಸ್ತಿನೇ ಇದೆ, ಅದಕ್ಕೆ ಬುರುಡೆ ಅಂತಲೇ ಹೆಸರು ಕೊಟ್ಬಿಟ್ಟಿದ್ದಾರೆ. ಹೀಗೆ ಆಕಾಶ ನಮ್ಮೊಳಗಡೆ ಇದೆ. ತರುವಾಯದಲ್ಲಿ ವಾಯು ಇದೆಯಾ? ಅಯ್ಯೋ, 24 ಗಂಟೆ ಒಳಕ್ಕೆ ಹೊರಕ್ಕೆ, ಹೊರಕ್ಕೆ ಒಳಕ್ಕೆ, ಎಚ್ಚರವಾಗಿರಲಿ, ನಿದ್ರೆ ಮಾಡ್ತಾ ಇರಲಿ, ಸಂಚಾರ ಆಗ್ತಾನೆ ಇರುತ್ತೆ. ಅಗ್ನಿ ಇದೆಯಾ? ಓಹೋ, ಶಾಖ. ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾಗೆ, ಜ್ವರ ಅಂತ ಇದ್ದಾಗೆ ಥರ್ಮಾಮೀಟರ್ ಇಡ್ತಾರೆ. ಇಡೀ ಶರೀರದಾದ್ಯಂತ ಅಗ್ನಿ ಇದೆ. ನಿಜಗುಂಡ್ರೆ ಹೇಳ್ತಾರೆ, ಕಣ್ಣಿನಲ್ಲಿ ಅಗ್ನಿ ಮತ್ತು ಜಠರದಲ್ಲಿ ಅಗ್ನಿ, ಜಠರಾಗ್ನಿ ಅಂತಾರೆ. ಅದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾನು ಭಗವಂತ ನಿನ್ನ ಹೊಟ್ಟೆ ಒಳಗಡೆ ಅಗ್ನಿ ರೂಪದಲ್ಲಿರ್ತೀನಪ್ಪ, ನೀನೇನು ಬೇಕಾದ್ರೂ ಊಟ ಮಾಡು, ನಾನು ಜೀರ್ಣ ಮಾಡ್ಕೋತೀನಿ ಅಂತಾನೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನೀನು ಊಟ ಮಾಡಪ್ಪ, ನಾನು ಜೀರ್ಣ ಮಾಡ್ಕೋತೀನಿ. ವೈಶ್ವಾನರ ನಾನು, ಅಗ್ನಿ. ವೈಶ್ವಾನರ ಅಂದರೆ ಅಗ್ನಿ. ಅಗ್ನಿ ಅಂಶ ಇಡೀ ದೇಹದಲ್ಲಿದೆ, ಕಣ್ಣಲ್ಲಿ ವಿಶೇಷವಾಗಿದೆ. ಅದಕ್ಕೆ ನಾವು ಕಣ್ಣಿಂದ ನೋಡೋಕ್ಕಾಗೋದು ಅಗ್ನಿ ಇರೋದ್ರಿಂದ ನಾವು ನೋಡೋಕ್ಕಾಗೋದು. ಜೀರ್ಣಶಕ್ತಿಗೆಲ್ಲ ನಮ್ಮ ಜಠರಾಗ್ನಿಯೇ ಕಾರಣ. ಇನ್ನು ಜಲ. ವಿಜ್ಞಾನಿಗಳು ಹೇಳ್ತಾರೆ 70 ಭಾಗ ನೀರು ಅಂತ. ಮನುಷ್ಯನ ಶರೀರದಲ್ಲಿ 70 ಭಾಗ ನೀರು. ಕೊನೆಯದು ಪೃಥ್ವಿ. ಇಲ್ಲಿ ಏನು ಬೆಳೆಯುತ್ತೋ ಭೂಮಿಲಿ ಅದನ್ನೇ ತಿಂದ್ಕೊಂಡು ಬೆಳೆದಿರೋದು ಈ ಶರೀರ. ಮಣ್ಣಿನಿಂದ ಬಂದಿದೆ, ಮಣ್ಣಿಗೆ ಹೋಗ್ತದೆ. ಪೃಥ್ವಿಯ ಅಂಶದಿಂದ ಈ ಶರೀರ ಬದುಕಿದೆ. ಬೃಹದ್ ರೂಪ ಹೊರಗೆ, ಸೂಕ್ಷ್ಮ ರೂಪ ಒಳಗೆ. ಇದು ಭಗವಂತ ಶರೀರದಲ್ಲಿ ಪಂಚಭೂತಗಳನ್ನ ಇಟ್ಟಿರ್ತಕ್ಕಂಥ. ಹೊರಗಡೆ ಮಹಾಕಾಶ, ಇದರ ಹೊರಗಡೆ ಘಟಾಕಾಶ, ಇದರ ನಡುವೆ ಒಂದು ಮಠಾಕಾಶ. ಇದಕ್ಕೆಲ್ಲ ಗೋಡೆ ಕಟ್ಕೊಂಡು ಮಠ ಅಂತ ಮಾಡ್ಕೊಂಡಿದ್ದೀವಿ. ಖಾಲಿ ಜಾಗ, 200 ಜನ ಕೂತಿದ್ದೀವಿ. ಇದು ಮಠಾಕಾಶ. ಮಹಾಕಾಶ, ಮಠಾಕಾಶ, ಘಟಾಕಾಶ. ಈ ಮಿಕ್ಕ ವಿಷಯವೂ ಹಾಗೆ. ಆತ್ಮಬಂಧುಗಳೇ, ಸ್ವಲ್ಪ ಮುಂದಕ್ಕೆ ಹೋಗೋಣ, ಬೇಗ ಹೋಗೋಣ. ಪಂಚ ಪ್ರಾಣಗಳನ್ನು ಇರಿಸಿದ್ದಾನೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. 5 ಪ್ರಾಣಗಳನ್ನು ಇರಿಸಿದ್ದಾನೆ. ಅವು ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಿವೆ. ಹೃದಯದಲ್ಲಿ ಪ್ರಾಣ, ಗುದದಲ್ಲಿ ಅಪಾನ, ಹೊಕ್ಕುಳು ನಾಭಿಯಲ್ಲಿ ಸಮಾನ, ಕಂಠದಲ್ಲಿ ಉದಾನ, ಸರ್ವ ಶರೀರದಲ್ಲಿ ವ್ಯಾನ. ಹೃದಿ ಪ್ರಾಣೋ ಗುದೆ ಅಪಾನಃ ಸಮಾನೋ ನಾಭಿ ಸಂಸ್ಥಿತಃ ಉದಾನಃ ಕಂಠದೇಶಸ್ಥೋ ವ್ಯಾನಃ ಸರ್ವಶರೀರಗಃ. ಅಂಥದ್ದೇ ಒಂದು ಶ್ಲೋಕ ಇದೆ.
ಎಲ್ಲೆಲ್ಲಿ ಈ ವಾಯುಗಳು ಇದ್ದುಕೊಂಡು ಕೆಲಸ ಮಾಡ್ತವೆ ಅನ್ನೋದನ್ನು ಹೇಳ್ತಾರೆ. ಈ 5 ವಿಶೇಷವಾದಂತಹ ಪಂಚಪ್ರಾಣಗಳ ಜೊತೆಗೆ ಪಂಚ ಉಪಪ್ರಾಣಗಳನ್ನು ಇಟ್ಟಿದ್ದಾನೆ. ಅವುಗಳಿಗೆ ಕ್ರಮವಾಗಿ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ ಹೆಸರು. ಅವುಗಳ ಕೆಲಸ ಏನಪ್ಪ? ನಾಗನ ಕೆಲಸ ಮೈ ಮುರಿಯೋದು, ಆಕಳಿಸೋದು ಅದೆಲ್ಲ ಮಾಡುತ್ತೆ. ಕೂರ್ಮ ತೇಗೋದು, ಬಿಕ್ಕಳಿಸೋದು ಇದಕ್ಕೆಲ್ಲ ಸಹಾಯ ಮಾಡುತ್ತೆ. ಕೃಕರ ಸೀನೋದು, ಕೆಮ್ಮೋದು ಅದಕ್ಕೆಲ್ಲ ಸಹಾಯ ಮಾಡುತ್ತೆ. ದೇವದತ್ತ ನಗೋಕೆ ಸಹಾಯ ಮಾಡುತ್ತೆ. ಧನಂಜಯ ಅಳೋಕೆ, ಸಂಭ್ರಮ ಪಡೋಕೆ ಸಹಾಯ ಮಾಡುತ್ತೆ. ಹೀಗೆ ಪಂಚ ಉಪವಾಯುಗಳು ತಮ್ಮದೇ ಆದ ಕೆಲಸ ಮಾಡುತ್ತವೆ. ನಮಗೆಲ್ಲ 3 ಶರೀರ ಇದೆ. ಮೊದಲನೇದು ಸ್ಥೂಲ ಶರೀರ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ. ಒಂದೇ ಅಲ್ವಾ ಇರೋದು? ಹೌದು, ಒಂದೇ ಇರೋದು. ಒಂದ್ರೊಳಗೊಂದು ಒಂದ್ರೊಳಗೊಂದು ಸೇರ್ಕೊಂಡಿವೆ. ಸ್ಥೂಲ ಶರೀರ ಅಂದ್ರೇನು? ಈಗ ನೋಡಿದ್ವಲ್ಲ, ಸಪ್ತಧಾತುಗಳು, ಪಂಚಭೂತಗಳು, ಪಂಚವಾಯುಗಳು, ಪಂಚೇಂದ್ರಿಯಗಳು, ಪಂಚಪ್ರಾಣಗಳು ಎಲ್ಲ ನೋಡಿದ್ವಲ್ಲ. ಅದು ಯಾವ ದೇಹದಲ್ಲಿ ಸೇರ್ಕೊಂಡಿದೆಯೋ, ಹೊರಕ್ಕೂ ಕಾಣ್ತಾ ಇದೆಯೋ, ಅದಕ್ಕೆ ಸ್ಥೂಲ ದೇಹ ಅಂತ ಹೇಳ್ತಾರೆ. ಸ್ಥೂಲ ದೇಹ ಎಂದರೆ ಹೊರಕ್ಕೆ ಕಾಣುವ ದೇಹ. ಸ್ಥೂಲ ದೇಹ ಅಂದರೆ ಭಾರಿ ಶರೀರ ಅಂತ ಅರ್ಥ ಇದೆ, ಅದಲ್ಲ. ವೇದಾಂತದಲ್ಲಿ ಸ್ಥೂಲ ಶರೀರ ಎಂದರೆ ಹೊರಕ್ಕೆ ಕಾಣುವ ಶರೀರ. ನಮಗೆಲ್ಲ ಬೇರೆ ಬೇರೆ ಒಂದೊಂದು ಶರೀರ ಇರೋದ್ರಿಂದ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ. ನಿಮ್ಮ ಹಾಗೆ ನನಗೂ ಒಂದು ಶರೀರ ಇರೋದ್ರಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಿ. ಹೀಗೆ ಹೊರಕ್ಕೆ ಕಾಣುವ ಶರೀರಕ್ಕೆ ಸ್ಥೂಲ ಶರೀರ ಎಂದು ಹೆಸರು. ಇದರ ಒಳಗಡೆ ಕಣ್ಣು ಕಾಣದ ಹಾಗೆ ಇನ್ನೊಂದು ಶರೀರ ಇದೆ, ಮನಸ್ಸು ಅನ್ನುವಂಥದ್ದು ಸೂಕ್ಷ್ಮ ಶರೀರ. ಅದು 5 ಬಗೆಯ ಕೆಲಸಗಳನ್ನು ಮಾಡುತ್ತೆ. ಅದನ್ನು 5 ಆಗಿ ವಿಂಗಡಣೆ ಮಾಡಿದ್ದಾರೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ. ಪಂಚ ಅಂತಃಕರಣ ಪಂಚಕ, ಅಂತಃಕರಣ ಚತುಷ್ಟಯ ಅಂತಲೂ ಇದೆ. ಅಂತಃಕರಣ ಪಂಚಕವನ್ನು ಹೇಳ್ತಾರೆ ನಿಜಗುಣ ಸಂಯೋಗಿಗಳು. ಮನಸ್ಸೇ ಬೇರೆ ಬೇರೆ ಹೊತ್ತಲ್ಲಿ ಬೇರೆ ಬೇರೆ ಕೆಲಸ ಮಾಡೋದ್ರಿಂದ ಬೇರೆ ಬೇರೆ ಹೆಸರು. ಮನಸ್ಸು ಅಂದಾಗ ಸಂಕಲ್ಪ ವಿಕಲ್ಪ, ಹೋಗ್ಲೋ ಶಿಬಿರಕ್ಕೆ, ಬೇಡವೋ, ಹೋಗ್ಲೋ ಬೇಡವೋ, ಇದು ಮನಸ್ಸಿನ ಕೆಲಸ. ಅಯ್ಯೋ ಹೋಗು, ಮುಂದಿನ ವರ್ಷಕ್ಕೆ ಏನಾಗ್ತೀಯೋ ನೀನು, ಹೋಗು, ಇವಾಗ ಚೆನ್ನಾಗಿದೆಯಲ್ಲ ಹೋಗು, ಇದು ಬುದ್ಧಿ ಕೆಲಸ. ಒಂದು ನಿರ್ಣಯ ಉಂಟು ಮಾಡುತ್ತೆ. ಚಂಚಲತೆಯನ್ನು ತೊಲಗಿಸಿ ನಿಶ್ಚಲತೆಯನ್ನು ಉಂಟು ಮಾಡುವುದು ಬುದ್ಧಿ. ಮನಸ್ಸು, ಬುದ್ಧಿ, ಮೂರನೇದು ಚಿತ್ತ. ಇದು ನೆನಪಿನ ಕೋಶ, ಎಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು. ಕಂಪ್ಯೂಟರ್ ಇದ್ದ ಹಾಗೆ. 12 ವರ್ಷ ಕಳೆದು ಹೋಗಿದೆ ಅವರನ್ನು ನೋಡಿದಾಗ ನಾವು ನೀವು ಅಲ್ಲಿ ಕಾಲೇಜಲ್ಲಿ ಕ್ಲಾಸ್ಮೇಟ್ ಅಲ್ವಾ? 12 ವರ್ಷ ಹಿಂದೆ ಎಲ್ಲಿತ್ತಪ್ಪ? ಚಿತ್ತದಲ್ಲಿತ್ತು. ಕಂಪ್ಯೂಟರ್ ಅದು ಸ್ಟೋರ್ ಮಾಡಿಕೊಂಡಿರುತ್ತೆ. ಚಿತ್ತ. ಮುಂದಕ್ಕೆ ಅಹಂಕಾರ. ಅಹಂಕಾರ ಅಂದರೆ ಸಾಮಾನ್ಯ ಶಬ್ದವಲ್ಲ, ಅದು ದುರಹಂಕಾರ ಅಂತಾರಲ್ಲ, ಅದಲ್ಲ. ಈ ಮನಸ್ಸು, ಈ ಬುದ್ಧಿ, ಈ ಚಿತ್ತ ಎಲ್ಲ ನಾನೇ ಅನ್ನುವ ಭಾವ. ಅದಕ್ಕೆ ಅಹಂ ಎಂಬ ಭಾವ. ಕೊನೆಗೆ
ಜ್ಞಾನ. ಇವುಗಳಿಂದೆಲ್ಲದರಿಂದ ಉಂಟಾಗುವಂತಹ ಒಂದು ಪ್ರಜ್ಞೆ. ಆ ಪ್ರಜ್ಞೆಗೆ ಜ್ಞಾನ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾನ. ಈ ಮನಸ್ಸು ಹೀಗೆ ಸೂಕ್ಷ್ಮ ಶರೀರ 5 ವಿಂಗಡಣೆ ಆಗಿದೆ. ಮೂರನೇದು ಕಾರಣ ಶರೀರ. ಕಾರಣ ಅಂದರೆ ಹುಟ್ಟು ಸಾವುಗಳಿಗೆ ಕಾರಣವಾಗುವಂತಹ ಶರೀರ. ಪಾಪ ಪುಣ್ಯಗಳೇ ಕಾರಣ ಶರೀರ. ಪಾಪ ಪುಣ್ಯ ಮಾಡೋದ್ರಿಂದ ಅದನ್ನೇ ಕರ್ಮ ಅಂತೀವಿ ನಾವು. ಕರ್ಮ ಅಂದರೆ ಪುಣ್ಯ ಕರ್ಮವೂ ಸೇರುತ್ತೆ, ಪಾಪ ಕರ್ಮವೂ ಸೇರುತ್ತೆ. ಆ ಪಾಪ ಪುಣ್ಯ ಕರ್ಮಗಳ ಫಲವಾಗಿ ನಾವು ಹುಟ್ಟಾನೂ ಸಾಯ್ತಾನೂ ಇದ್ದೇವೆ. ಈ ಪಾಪ ಪುಣ್ಯಗಳ ಫಲವಾಗಿ ಈ ಶರೀರದೊಳಕ್ಕೆ ಜೀವಾತ್ಮ ಸೇರ್ಕೋತಾನೆ, ಪರಮಾತ್ಮನೇ ಸೇರ್ಕೋತಾನೆ. ಶರೀರ ಸೇರ್ಕೊಂಡ ಮೇಲೆ ಜೀವಾತ್ಮ ಅಂತ ಅನ್ನಿಸ್ಕೊಂಡು ಬಿಡ್ತಾನೆ. ತುಂಬ ದೊಡ್ಡವನಾಗಿದ್ದವನು ಚಿಕ್ಕವನಾಗಿ ಬಿಡ್ತಾನೆ ಈ ಶರೀರ ಸೇರಿಕೊಂಡು. ಸ್ವತಂತ್ರನಾಗಿದ್ದವನು ಬಂಧನಕ್ಕೆ ಒಳಗಾಗ್ಬಿಡ್ತಾನೆ ಈ ಶರೀರ ಸೇರಿಕೊಂಡು. ಹೀಗೆ ಪರಮಾತ್ಮನೇ, ಜೀವಾತ್ಮ, ಪರಮೇಶ್ವರನೇ, ಬ್ರಹ್ಮನೇ, ಆತ್ಮನೇ ಜೀವಾತ್ಮನಾಗಿ ಪ್ರವೇಶ ಮಾಡಿಬಿಡ್ತಾನೆ. ಈ ಸೃಷ್ಟಿ ಇದೆಯಲ್ಲ, ಈ ಸೃಷ್ಟಿ ಬಹಳ ವೈವಿಧ್ಯಮಯವಾದದ್ದು. ಅಂಡಜ, ಉದ್ಭಿಜ, ಸ್ವೇದಜ, ಜರಾಯುಜ, 4 ಬಗೆಯಲ್ಲಿ ನಾವೆಲ್ಲ ಹುಟ್ಟಿರೋದು, ಸೃಷ್ಟಿ ಆಗಿರೋದು ಪ್ರಾಣಿಗಳು. ಅಂಡಜ ಅಂದರೆ ಮೊಟ್ಟೆ ಹೊಡ್ಕೊಂಡು ಬರೋದು. ಅನೇಕ ಪಶು ಪಕ್ಷಿಗಳಲ್ಲಿ, ಸರ್ಪ ಮೊದಲಾದವುಗಳಲ್ಲಿ ಮೊಟ್ಟೆಯಿಂದಲೇ ಹೊರಕ್ಕೆ ಬರ್ತದೆ. ಒಬ್ಬ ಗೆಳೆಯ ಒಂದು ಮೊಟ್ಟೆ ಹಿಡ್ಕೊಂಡಿದ್ದ. ನೋಡು ಏನು ಅದ್ಭುತ ಇದು ಅಂದ. ಏನು ಅದ್ಭುತವಪ್ಪ? ನೋಡು ಈ ಮೊಟ್ಟೆ ಇದೆಯಲ್ಲ, ಇದನ್ನು ಹೊಡ್ಕೊಂಡು ಒಂದು ಪಕ್ಷಿ ಹೊರಗೆ ಬಂದ್ಬಿಡುತ್ತಲ್ಲ, ಏನು ಅದ್ಭುತ ಅಂದ. ಈ ಗೆಳೆಯ ಹೇಳ್ದ, ಆ ಅದ್ಭುತ ಹಾಗಿರ್ಲಿ, ಒಡ್ಕೊಂಬರುತ್ತಲ್ಲ ಪಕ್ಷಿ, ಅದ್ರ ಒಳಗೆ ಸೇರ್ಕೋತಲ್ಲ, ಅದೇ ಅದ್ಭುತ. ಹೀಗೆ ಪರಮಾತ್ಮನ ಅದ್ಭುತ. ಅವನೇನ್ ಬೇಕಾದ್ರೂ ಮಾಡ್ತಾನೆ. ಮೊಟ್ಟೆ ಒಳಗೆ ಸೇರಿಸಿರ್ತಾನೆ, ಒಡ್ಕೊಂಬರೋ ಹಾಗೆ ಮಾಡ್ತಾನೆ. ಅಂಡಜ. ಉದ್ಬೀಜ, ಭೂಮಿಯನ್ನ ಒಡ್ಕೊಂಬರೋದು. ಬೇರೆ ಬೇರೆ ಧನಧಾನ್ಯಗಳು ಮತ್ತು ಧಾನ್ಯಗಳು ಮತ್ತು ಗಿಡ ಮರಗಳು, ಕೆಲವು ಕ್ರಿಮಿಕೀಟಗಳು ಹಾಗೆ ಭೂಮಿನ ಭೇದಿಸ್ಕೊಂಡು ಬರ್ತವೆ. ಉದ್ಭಿಜ. ಸ್ವೇದಜ, ಪ್ರಾಣಿಗಳ ನಮ್ಮ ಬೆವರಿಲ್ಲೇ ಹುಟ್ಕೊಂಡ್ಬಿಡ್ತವೆ. ಹೇನು, ಕೂರೆ, ಚಿಗಟ ಇಂಥವೆಲ್ಲ ಸ್ವೇದ, ಬೆವರು ಅಂತ ಅಲ್ಲಿಂದೇ ಹುಟ್ಕೊಂಡ್ಬಿಡ್ತವೆ. ಜರಾಯುಜ. ಜರ ಅಂದರೆ ಚೀಲ. ತಾಯಿ ಹೊಟ್ಟೆಲೇ ಒಂದು ಚೀಲದಲ್ಲಿರೋದು, ಅಲ್ಲಿಂದ ಹೊರಗೆ ಬರೋದು. ಕಾಂಗರದಲ್ಲಂತೂ ಹೊಟ್ಟೆ ಚೀಲ ಚೆನ್ನಾಗಿ ಕಾಣುತ್ತೆ. ನಾವೆಲ್ಲ ಜರಾಯುಜರೆ. ತಾಯಿ ಹೊಟ್ಟೆ ಒಳಗಡೆ ಒಂದು ಚೀಲದಲ್ಲೇ ಇದ್ದವ್ರು ನಾವೆಲ್ಲ 9 ತಿಂಗಳು. ಅಂಡಜ, ಉದ್ಭಿಜ, ಶ್ವೇತಜ, ಜರಾಯುಜ. ಇನ್ನೊಂದು ಬಗೆಯಲ್ಲಿ ಭೂಚರ, ಖೇಚರ, ಜಲಚರ. ಖ ಅಂದರೆ ಆಕಾಶ. ಆಕಾಶದಲ್ಲಿ ಹಾರಾಡುವ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪಕ್ಷಿಗಳು, ಅವೆಲ್ಲ ಖೇಚರ. ನಾವೆಲ್ಲ ಅನೇಕ ಪ್ರಾಣಿಗಳು, ನಾವು ಎಲ್ಲ ಭೂಚರ, ಭೂಮಿ ಮೇಲೆ ಓಡಾಡುವಂಥವ್ರು ನಾವೆಲ್ಲ. ಜಲಚರ, ನೀರೊಳಗಡೆ ಕಪ್ಪೆ, ಮೀನು. ಸಮುದ್ರದಲ್ಲಂತೂ ಬೇಕಾದಷ್ಟು ಜೀವರಾಶಿಗಳಂತೆ. ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿವೆಯೋ ಅದಕ್ಕಿಂತ ಹೆಚ್ಚು ಜೀವರಾಶಿಗಳು ಸಮುದ್ರದಲ್ಲಿವೆ ಅಂತ ಸಮುದ್ರ ಶಾಸ್ತ್ರವನ್ನು ಬಲ್ಲವರು ಹೇಳುತ್ತಾರೆ. 5 ವರ್ಷ ಓದ್ತಾರೆ ಸಮುದ್ರವನ್ನು. ಅದಕ್ಕೆ ಓಷನೋಗ್ರಫಿ ಅಂತ ಹೆಸರು.
ಸಾಗರ ಶಾಸ್ತ್ರ. ಮಂಗಳೂರಲ್ಲಿ ಇದೆ, ಅದು ಓದ್ತಾರೆ 5 ವರ್ಷ. ನಮ್ಮೆಲ್ಲ ಕೆರೆ ಆದ್ರಿಂದ ಇಲ್ಲಿ ಓಷನೋಗ್ರಫಿ ಸಮುದ್ರವನ್ನೇ 5 ವರ್ಷ ಓದೋದಿದೆಯಪ್ಪ. ಇದೆ, ಆ ಜೀವರಾಶಿಗಳಿವೆ. ನಾನು ಹುಡುಗರಿಗೆ ಹೇಳ್ತಾ ಇದ್ದೆ ಕ್ಲಾಸ್ ರೂಮಲ್ಲಿ, ಅಲ್ಲಿ ದೊಡ್ಡ ಮೀನುಗಳು ಈ ಚಿಕ್ಕ ಮೀನುಗಳನ್ನು ನುಂಗ್ಕೋತವೆ. ಆ ದೊಡ್ಡ ಮೀನುಗಳನ್ನ ಇನ್ನೂ ದೊಡ್ಡ ಮೀನುಗಳು ನುಂಗುತ್ತವೆ ಸಮುದ್ರ. ಆ ದೊಡ್ಡ ಮೀನನ್ನ ತಿಮಿ ಅಂತ ಒಂದಿದೆ, ತಿಮಿ ಆ ತಿಮಿ ನುಂಗುತ್ತೆ. ಆ ತಿಮಿಯನ್ನೇ ಅದಕ್ಕಿಂತ ದೊಡ್ಡದೊಂದು ತಿಮಿಂಗಿಲ ಅಂತ ಇದೆ, ಅದೇ ನುಂಗುತ್ತೆ. ಗಿಲ ಅಂದ್ರೆ ನುಂಗೋದು ಅಂತ ಅರ್ಥ. ತಿಮಿಯನ್ನ ತಿಮಿಂಗಿಲ ನುಂಗುತ್ತೆ. ಹೀಗೆಲ್ಲ ಇವೆಯಪ್ಪ, ಈ ಜಗತ್ ದೊಡ್ಡದು ಅಂತ ಇದ್ದೆ ಕ್ಲಾಸ್ ರೂಮಲ್ಲಿ. ಒಬ್ಬ ಹುಡುಗ ಸಾರ್ ಅಂತ, ಏನಪ್ಪ ತಿಮಿಯನ್ನ ನುಂಗೋದು ತಿಮಿಂಗಿಲ ಅಂದ್ರಲ್ಲ, ತಿಮಿಂಗಿಲವನ್ನು ನುಂಗೋ ಪ್ರಾಣಿ ಸಮುದ್ರದಲ್ಲಿ ಇದೆಯಾ ಸಾರ್ ಅಂದ. ಹೂ ಕಣಪ್ಪ ಇದೆ ಅಂದೆ. ಅದಕ್ಕೇನು ಹೆಸರು ಸಾರ್ ಅಂದ. ಅದಕ್ಕೆ ತಿಮಿಂಗಿಲ ಗಿಲ. ಗಿಲ ಅಂದ್ರೆ ನುಂಗೋದು ಅಂತ. ಮರಾಠಿಯಲ್ಲಿ ಗಿಲ್ನ, ಹಿಂದಿಯಲ್ಲಿ ಗಿಲ್ನ ಅಂದ್ರೆ ನುಂಗೋದು. ತಿಮಿಯನ್ನು ನುಂಗೋದು ತಿಮಿಂಗಿಲ. ತಿಮಿಂಗಿಲವನ್ನು ಗೆಲ್ಲಲು ಸಹಜವಾಗಿಯೇ ತಿಮಿಂಗಿಲ ಗಿಲ ಅಲ್ಲೇ. ಆತ್ಮಬಂಧುಗಳೇ, ಭಗವಂತ ಹೀಗೆಲ್ಲ ಅದ್ಭುತವಾದ ವಿಚಿತ್ರವಾದ ನಮ್ಮ ಕಲ್ಪನೆಗೂ ಮೀರಿದ ಸೃಷ್ಟಿಯನ್ನು ಮಾಡಿಬಿಟ್ಟಿದ್ದಾನೆ. ಅವನೇ ಎಲ್ಲೆಲ್ಲೂ ಇರೋದು. ಬಸವಣ್ಣರು ಹಾಡ್ತಾರಲ್ಲ, ಎತ್ತೆತ್ತ ನೋಡಿದಡೆತ್ತ ನೀನೇ ದೇವಾ, ಸಕಲ ವಿಸ್ತಾರದ ರೂಹು ನೀನೇ ದೇವಾ, ವಿಶ್ವತೋ ಚಕ್ಷು ನೀನೇ ದೇವಾ, ವಿಶ್ವತೋ ಬಾಹು ನೀನೇ ದೇವಾ, ವಿಶ್ವತೋ ಪಾದ ನೀನೇ ದೇವಾ, ಕೂಡ ಸಂಗಮ ದೇವಾ. ಎಲ್ಲ ಕಣ್ಣುಗಳು ನೀನೆ, ಎಲ್ಲ ಕಾಲುಗಳು ನೀನೆ, ಎಲ್ಲ ದೇಹಗಳು ನೀನೆ, ಎಲ್ಲೆಲ್ಲೂ ನೀನೆ, ಎಲ್ಲವೂ ನೀನೆ, ಮಲ್ಲಿಗೆ ಜಾಜಿ ಸಂಪಿಗೆ ನೀನೆ ಅಂತ ಎಲ್ಲವೂ ಅವನೇ ಆಗ್ಬಿಟ್ಟಿದ್ದಾನೆ. ಏನು ಅದ್ಭುತ. ಅಕ್ಕಮಹಾದೇವಿ ಬರೀತಾಳೆ, ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರಾರಯ್ಯ, ಕಬ್ಬು ಬಾಳೆ ನಾರಿವಾಳಕ್ಕೆ ಸಿಹಿ ನೀರನ್ನು ಎರೆದವರಾರಯ್ಯ, ಮುರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನು ಎರೆದವರಾರಯ್ಯ, ಒಂದೇ ನೆಲ ಒಂದೇ ಜಲ ಚನ್ನ ಮಲ್ಲಿಕಾರ್ಜುನಯ್ಯನ ಪರಿ ಬೇರೆ. ಅವನ ಲೀಲೆ ಅದು, ಅವನ ವಿಚಾರನೇ ಬೇರೆ. ಅವನು ಹೇಗೆ ಬೇಕಾದ್ರೂ ಮಾಡ್ತಾನೆ. ಈ ಕವಿ ಹಾಡ್ತಾನೆ, ಈ ವಿಶ್ವದೊಡೆಯನವ ಆನಂದು ಕೇಳುವೆಯ, ಎಲ್ಲೆಡೆಗೂ ಅವನಿರುವ ನೀ ಕಾಣಲಾರೆಯ, ಭುವಿಗೆ ಮಳೆಯನ್ನು ಸುರಿಸಿ ಕರುಣೆಯ ತೋರುವನು, ಸುಳಿ ಸುಳಿಯುವ ಗಾಳಿಯಲ್ಲಿ ಸಂದೇಶ ಬೀರುವನು, ಮಳೆಯ ಬಿಲ್ಲಿಗೆ ಹೊಳೆವ ಬಣ್ಣಗಳ ಬಳಿದವನು, ಕೋಗಿಲೆಯ ಕೊರಳಿಗೆ ಇಂಪುದನಿ ಇತ್ತವನು, ಹೂಹಣ್ಣಿನೊಳಗೆಲ್ಲ ರಸಗಂಧವಿಟ್ಟವನು, ಅರೆ ಬಿರಿದ ಹೂಗಳಲ್ಲಿ ಬುಗುಳುನೆಗೆ ತಳೆದವನು, ಹುಟ್ಟಿನೊಳು ಅವಿತಿಟ್ಟ ಸಾವಿನ ಸಾರವನು, ಮೊಳಕೆಯೊಳೆ ಮರು ಹುಟ್ಟು ಮಾಡಿರುವ ಮಾರಾಯ, ಲೋಕ ಜಂತುಗಳೆಲ್ಲ ಅವನಿಂದ ಮಿಡುಕುವು, ವೇದ ವೇದಾಂತಗಳು ಅವನನ್ನೇ ಹುಡುಕುವು, ಕೊನೆ ಮೋಕ್ಷ ನಿನ್ನಂತ ರಂಗದೊಳು ಮನೆ ಮಾಡಿಕೊಂಡಿಹನು, ಒಳಗಣ್ಣ ತೆರೆದಾಗ ನಿನಗವನು ತೋರುವನು, ನಿನ್ನಂತ ರಂಗದೊಳು ಮನೆ ಮಾಡಿಕೊಂಡಿಹನು, ಒಳಗಣ್ಣ ತೆರೆದಾಗ ನಿನಗವನು ಕಾಣುವನು. ಹೀಗೆ ಪರಮಾತ್ಮ ಜಗತ್ತನ್ನೆಲ್ಲ ನಮ್ಮನ್ನೆಲ್ಲ ತುಂಬಿಕೊಂಡ್ಬಿಟ್ಟಿದ್ದಾನೆ. ಇದನ್ನೆಲ್ಲ ಸದ್ಗುರು ಬಿಡಿ ಬಿಡಿಯಾಗಿ ವಿವರಿಸಿ ಹೇಳ್ತಾ ಹೋಗ್ತಾ ಇದ್ದಾನೆ. ಮುಂದಕ್ಕೆ ಹೇಳ್ತಾನೆ, ನೋಡಪ್ಪ, ಹೀಗೆ ಸದ್ಗುರುವಿನ ಸನ್ನಿಧಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನ, ಜಗತ್ತಿನ ವಿಷಯಗಳನ್ನ
ಕೊನೆಗೆ ನಿನ್ನದೇ ವಿಷಯಗಳನ್ನ ನೀನು ಸಾವಧಾನವಾಗಿ ಕೇಳಿಸ್ಕೊಳ್ಬೇಕಪ್ಪ. ಅದ್ಭುತವಾದ ಸೃಷ್ಟಿ, ಅದ್ಭುತನಾದ ಗುರು, ಅದ್ಭುತವಾದ ಶಿಷ್ಯರು ಕೇಳಿಸ್ಕೊತಾ ಇದ್ದಾರೆ. ಅದನ್ನು ಗೀತೆಯಲ್ಲಿ ಹೇಳಲಾಗ್ತದೆ. ಕೇಳಿಸಿಕೊಳ್ಳೋರುವೆ ಏನಪ್ಪ ಇದು ಅದ್ಭುತ ಅಂತ ಕೇಳಿಸ್ಕೊತಾ ಇರ್ತಾರೆ. ಹಾಗೆ ಭೂತವ ಕೂಡಿ ಅದ್ಭುತವಾಯಿತು ಅಂತಾನೆ ಅಲ್ಲಮಪ್ರಭು. ಈ ಭೂತಗಳ ಸಂಘಟನೆಯಿಂದ ಇಂತಹ ವಿಚಿತ್ರವಾದ ಜಗತ್ತು ನಿರ್ಮಾಣವಾಗಿ ಬಿಡ್ತದೆ. ಆಮೇಲೆ ಮುಂದಕ್ಕೆ ಹೇಳ್ತಾನೆ, ಎಷ್ಟೇ ಅದ್ಭುತವಾದ ಜಗತ್ತಾದ್ರೂ ಇದು ಅಶಾಶ್ವತವಾದದ್ದು ಅನ್ನುವಲ್ಲಿಗೆ ಬರ್ತಾನೆ. ಇದು ದುಃಖಮಯವಾದದ್ದು ಅನ್ನುವಲ್ಲಿಗೆ ಬರ್ತಾನೆ. ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಸುಖದ ಪ್ರಮಾಣ ಕಡಿಮೆ, ದುಃಖದ ಪ್ರಮಾಣ ಜಾಸ್ತಿ. ನಮ್ಮ ಚಿಮ್ಮಲಿಗೆ ಚನ್ನರಾಮ ಅಂತ ಒಬ್ಬ ವಚನಕಾರ, ಅವನೊಂದು ವಚನ ಬರೀತಾನೆ. ಆ ವಚನದ ಒಳಗಡೆ ಒಂದು ಕಥೆನೇ ಜೋಡಿಸ್ಬಿಟ್ಟಿದ್ದಾನೆ ಅವನು. ಚಿಮ್ಮಲಿಗೆಯ ಚನ್ನರಾಮ. ಏನ್ ಕಥೆಯಪ್ಪ? ಯಾರೋ ಒಬ್ಬ ಯಾತ್ರಿಕ ಒಂದು ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಒಬ್ಬಂಟಿಗ, ಯಾರು ಜೊತೆಗಿಲ್ಲ. ಹೋಗ್ತಾ ಹೋಗ್ತಾ ನೋಡ್ತಾನೆ, ಎದುರುಗಡೆಯಿಂದ ಕಾಡು ಬೆಂಕಿ ಒಂದು ಮರದಿಂದ ಒಂದು ಮರಕ್ಕೆ ಹಬ್ಕೊಂಡು ಬರ್ತಾ ಇದೆ. ಏನಾರು ಒಳಕ್ಕೆ ಹೋದ್ರೆ ಸುತ್ತ ಕಾಡು ಬೆಂಕಿ ಹತ್ಕೊಂಡು ಸುತ್ತ ಹೋಗ್ಬಿಡ್ತೀನಿ, ಈ ದಾರಿ ಇನ್ ಬೇಡ. ಹಿಂದಕ್ಕೆ ಬಂದ್ಬಿಟ್ಟ. ಯಾವ ದಾರಿಲಿ ಹೋಗ್ತಾ ಇದ್ನೋ ಹಿಂದಕ್ಕೆ ಬಂದ್ಬಿಟ್ಟ. ಹಿಂದಕ್ಕೆ ಬರ್ತಾ ಇದ್ರೆ ಅಲ್ಲೇನು ಕಡಿಮೆ ಆಯ್ತಾ, ಒಂದು ಹುಲಿ ಗರ್ಜನೆ ಮಾಡ್ಕೊಂಡು ಬರ್ತಾ ಇದೆ. ಅಬ್ಬಾ, ಈ ದಾರಿನೂ ಬೇಡ. ಇನ್ನೊಂದು ದಾರಿಲಿ ಹೋದ. ಒಂದು ಆನೆ, ಮದ್ದಾನೆ, ಕಣ್ಣು ಕಾಣಿಸೋ ಹಾಗೇನೆ ಗೀಳಿಡ್ತಾ ಬರ್ತಾ ಇದೆ. ಅಪ್ಪಳಿಸಿಬಿಟ್ರೆ ಏನು ಗತಿಯಪ್ಪ, ಈ ದಾರಿನೂ ಬೇಡ. ಉಳಿದಿರೋದು ಒಂದೇ ದಾರಿಯಲ್ಲಿ ಹೋದ, ಪರವಾಗಿಲ್ಲ ಅಂದ್ಕೊಂಡ. ಸ್ವಲ್ಪ ದೂರ ಹೋಗೋದ್ರೊಳಗೆ ಒಬ್ಬ ರಾಕ್ಷಸಿಯ ಅಂದ್ಬಿಡ್ತೀನಿ. 4 ದಿಕ್ಕಿನಲ್ಲಿ ಮೃತ್ಯು. ಎಲ್ಲಿ ಹೋಗೋದಪ್ಪ? ಅಲ್ಲಿ ಹೋದ, ಇಲ್ಲಿ ಹೋದ, ಅಲ್ಲಿ ನುಗ್ದ, ಇಲ್ಲಿ ನುಗ್ದ. ಕೊನೆಗೊಂದು ಹಾಳ್ಬಾವಿ ಒಳಗೆ ಬಿದ್ಬಿಟ್ಟ. ಹಾಳ್ಬಾವಿ ಅಂದ್ರೆ ಅದಕ್ಕೆ ಕಟ್ಟೆ ಇರಲಿಲ್ಲ, ನೆಲಬಾವಿ, ಹಳೆ ಕಾಲದ ಬಾವಿ, ನೀರಿರಲಿಲ್ಲ, ಹಾಳ್ಬಾವಿ. ಮೇಲಿಂದ ಬಳ್ಳಿಗಳೆಲ್ಲ ಬೆಳೆದು ಕೆಳಕ್ಕೆ ಇಳಿ ಬಿದ್ದಿದ್ದು. ಬಿದ್ನೆಲ್ಲ ಗುಡ್ಡದಲ್ಲಿ ಹೆಬ್ಬಾವು. ತಕ್ಷಣ ಬಳ್ಳಿಗಳನ್ನು ಹಿಡ್ಕೊಂಡ. ಮೇಲಕ್ಕೂ ಇಲ್ಲ, ಕೆಳಕ್ಕೂ ಇಲ್ಲ, ತ್ರಿಶಂಕು ಸ್ಥಿತಿ. ಏನ್ ಮಾಡೋದಪ್ಪ ಈಗ ಅಂತ ನೋಡ್ತಾ ಇದ್ದಾನೆ. ಇವನು ಹಿಡ್ಕೊಂಡಿದ್ನೆಲ್ಲ ಗೊಂಚಲು, ತುಂಬಾ ಗೊಂಚಲುಗಳು ಕೆಳಗೆ ಇಳಿ ಬಿದ್ದಿದ್ದು. ಇವನು ಹಿಡ್ಕೊಂಡಿರೋ ಗೊಂಚಲನ್ನ 2 ಇಲಿಗಳು ಕಡಿತಾ ಕಡಿದು ಬಿದ್ದೋದ್ರೆ ಹೆಬ್ಬ ನುಂಗ್ಬಿಡ್ತದಲ್ಲ, ಏನ್ ಮಾಡೋದಪ್ಪ? ಅಲ್ಲಿ ಬಹಳ ಮಂದವಾಗಿ ಬಳ್ಳಿಗಳು, ನಡುವೆ ಹೆಜ್ಜೆಯನ್ನು ಗೂಡು ಕಟ್ಟಿದ್ದು. ಜಗಿಸ್ಬಿಟ್ಟಲ್ಲ, ಆ ಹುಳುಗಳು ಎತ್ಬಿಟ್ಟು ಹೆಜ್ಜೆನು ಅಪ್ಪಪ್ಪ ಊರ್ತಾ ಇವೆ. ಏನ್ ಮಾಡೋದಕ್ಕಾಗುತ್ತೆ? ಹಿಡ್ಕೊಂಡಿದ್ದಾನೆ, ಜೇನು ಹುಳುಗಳು ಊರ್ತಾ ಇವೆ, ವಿಷದ ಕೊಂಡಿ. ಓಹ್, ಏನಪ್ಪ ಮಾಡ್ದೆ? ಇದ್ರ ನಡುವೆ ಜಗ್ಗಿಸ್ಬಿಟ್ಟಲ್ಲ, ಆ ಜೇನು ಗೂಡು, ಜೇನು ಹಕ್ಕಿ ಅಂತಾರೆ, ಜೇನು ಹಕ್ಕಿ ಕಿಸಿದು ಹೋಯಿತು. ಅದರಿಂದ ಸ್ವಲ್ಪ ಜೇನು ತುಪ್ಪ ತೊಟ್ಟಿತ್ತು. ಮೊದಲು ಇವನ ಹಣೆ ಮೇಲೆ ಬಂತು, ಆಮೇಲೆ ಮೂಗ್ ಮೇಲೆ ತಿಳಿಯಿತು, ಆಮೇಲೆ ತುಟಿ ಹತ್ರಕ್ಕೆ ಬಂತು. ಹತ್ರವೇ ಬಂತಲ್ಲ ಅಂತ ನಾಲ್ಗೆ ನೀಟ್ಕೊಂಡು ನೆಕ್ಕದ. ಸಿಹಿಯಾಗಿತ್ತು. ಹ ಹ ಹ ಅಂದ.
ಇಷ್ಟೆಲ್ಲ ಸಂಕಟದೊಡೆ ಒಂದ್ಸಾರಿ ಅನ್ನಲ್ಲ, ಅಷ್ಟೇ ಸುಖ ಇರೋದು ಈ ಜಗತ್ತಲ್ಲಿ. ಕೊನೆಗೆ ನೀತಿ ಹೇಳ್ತಾನೆ, ನೋಡಪ್ಪ ತಿಳ್ಕೊಂಡಿಯೋ ಇಲ್ವೋ, ತುಂಬಾ ಹಚ್ಕೋಬೇಡ, ತುಂಬಾ ಹಂಚ್ಕೋಬೇಡ, ಎಷ್ಟು ಅಷ್ಟರಲ್ಲಿರೋ. ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು, ಹುಲಿ ಕಾಡು ಕಿಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕು ದಿಕ್ಕಿನಲ್ಲಿ ಅಟ್ಟಿ ಬರುತ್ತಿರಲು, ಅವಂ ಕಂಡು ಭಯದಿಂದ ಹೋಗಲು ದಿಕ್ಕು ತೋರದೆ, ಹಾಳು ಬಾವಿಯಂ ಕಂಡು ತಲೆಯೂರಿ ಬೀಳುವಲ್ಲೇ, ಹಾವ ಕಂಡು ಬೀಳಲಮ್ಮದೆ, ಇಲಿ ಕಡಿದ ಬಳ್ಳಿಯಂ ಪಿಡಿದು ನಿಲ್ಲಲು, ಜೇನು ಹುಳು ಮೈ ನೂರುವಾಗ ಮೂಗಿನ ತುದಿಯಲೊಂದು ಹನಿ ಮಧು ಬಿಂದು ಬೀಳಲಾಗಿ, ಆ ಮಧುವಂ ಕಂಡು ಬಿರಿದಪ್ಪ ದುಃಖವನ್ನೆಲ್ಲವ ಸಹಿಸಿ, ನಾಲಗೆಯಲ್ಲಿ ಆ ಮಧುವ ಸೇವಿಪನಂತೆ ಈ ಸಂಸಾರ ಸುಖವ ವಿಚಾರಿಸಿ ನೋಡುವಡೆ ದುಃಖದಾಗರವು. ಇದನರಿತು ಸಕಲ ವಿಷಯಗಳಲ್ಲಿ ಸುಖವಿಂತುಟೆಂದು ನಿರ್ವಿಷಯನಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚನ್ನರಾಮ. ನಿರ್ವಿಷಯನಾಗಿ ನಿಂದ ನಿಲುವು, ಇದು ಮುಖ್ಯವಾದ ಉಪದೇಶ. ಚಿಮ್ಮಲಿಗೆ ಚನ್ನರಾಮನ ಉಪದೇಶ. ನಿರ್ವಿಷಯನಾಗಿ ಬಿಡಪ್ಪ, ಈ ವಿಷಯ ಸುಖಗಳ ಕೋಟಲೆಯಿಂದ ನೀನು ಮುಕ್ತನಾಗಿ ಬಿಡಪ್ಪ. ಭಗವದ್ಗೀತೆಯಲ್ಲಿ ಈ ಜಗತ್ತಿಗೆ ಎರಡು ವಿಶೇಷಣಗಳನ್ನು ಹೇಳಿದೆ. ಒಂದು ದುಃಖಾಲಯಂ, ಇನ್ನೊಂದು ಅಶಾಶ್ವತಂ ಅಂತ. ಭಗವದ್ಗೀತೆಯಲ್ಲಿ ಈ ಜಗತ್ತಿಗೆ ಎರಡು ವಿಶೇಷಣ. ಇದು ದುಃಖದ ಮನೆ ಅಂತ, ದುಃಖಾಲಯ ಅಂದರೆ ದುಃಖದ ಮನೆ. ಇನ್ನೊಂದು ಶಾಶ್ವತವಾಗಿ ಇರುವಂಥದ್ದಲ್ಲ, ಹೀಗೆ ತೋರಿ ಹಾಗೆ ಹಾರಿ ಹೊರಟೋಗ್ತದೆ. ದುಃಖಾಲಯ. ಪ್ರಾಣಿಗಳನ್ನೆಲ್ಲ ಗುಡ್ಡೆ ಹಾಕೊಂಡು, ಇದು ಆನೆ, ಇದು ಕರಡಿ, ಇದು ಹುಲಿ, ಇದು ಸಿಂಹ, ಇದು ಹೆಬ್ಬಾವು ತೋರಿಸ್ತಾ ಇರ್ತಾರೆ. ಅದನ್ನ ಮೃಗಾಲಯ ಅಂತಾರೆ. ಪುಸ್ತಕ ಎಲ್ಲ ಜೋಡಿಸ್ಕೊಂಡು ತಗೊಳೋದು ಮಾಡ್ತಾ ಇರ್ತಾರೆ. ಅದನ್ನ ಗ್ರಂಥಾಲಯ ಅಂತಾರೆ. ಔಷಧಿಗಳನ್ನೆಲ್ಲ ಜೋಡಿಸ್ಕೊಂಡು ಔಷಧಿಗಳು, ಮಾತ್ರೆಗಳು, ಟಾನಿಕ್ಗಳು, ಇಂಜೆಕ್ಷನ್ಗಳು ಔಷಧಾಲಯ ಅಂತ. ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಸೀರೆ ಪಂಚೆ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ವಸ್ತ್ರಾಲಯ ಅಂತ. ಇದು ನ್ಯಾಯದೇವತೆಯ ಮಂದಿರ, ನ್ಯಾಯಾಲಯ ಅಂತ. ಇದು 33 ಕೋಟಿ ದೇವತೆಗಳನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದೀವಪ್ಪ, ದೇವಾಲಯ. ಗೋಡೆಗಳು ಎಲ್ಲಿ ಸದಾ ಕಾಲ ಗರ್ಜನೆ ಮಾಡ್ತಾ ಇರ್ತಾವಪ್ಪ, ಮೇಘಾಲಯ. ಎಲ್ಲಿ ದುಃಖವೇ ದುಃಖವ, ಅದನ್ನ ದುಃಖಾಲಯ ಅಂತ ಕರೀತೀವಿ. ಈ ಜಗತ್ತು ಒಂದು ದುಃಖಾಲಯ. ಈ ದುಃಖಾಲಯದಿಂದ ಬಿಡುಗಡೆಗೊಂದು ಮಾರ್ಗ ಇದೆಯಪ್ಪ. ಅದೇ ಹುಟ್ಟು ಸಾವುಗಳಿಂದ ಬಿಡುಗಡೆ ಪಡೆದುಕೊಳ್ಳಬೇಕಾದ ಮೋಕ್ಷದ ಮಾರ್ಗ. ಅದಕ್ಕೆ ಅಡ್ಡಿ ಯಾವುದಪ್ಪ? ಮುಕ್ತಾಯದ ಕಡೆಗೆ ಬರ್ತಾ ಇದ್ದೀನಿ. ನಾಳೆ ಒಂದು ಸ್ವಲ್ಪ ಹೇಳಿಬಿಟ್ಟು ಇದು ಮುಗಿಸ್ಬಿಟ್ಟು ಮುಂದಿನ ಅಧ್ಯಾಯದ ಕಡೆಗೆ ಹೋಗೋಣ. ಇದೇ ಬಹಳ ದೊಡ್ಡ ಅಧ್ಯಾಯ, ಮಹತ್ವದ ಅಧ್ಯಾಯ. ತಮಿಳು, ಮರಾಠಿ, ಸಂಸ್ಕೃತ, ಕನ್ನಡಾಗಿರೋ ಅಧ್ಯಾಯ. ಇದರ ಮಹತ್ವದಿಂದನೇ ಆಗಿರೋದು. ಸಂಸ್ಕೃತದಿಂದಲೇ ತಗೊಂಡಿದ್ದಾರೆ ನಿಜಗುಂಡ್ರು. ಸಂಸ್ಕೃತ ಪುನಃ ತಾನೇ ಹೋಗಿದೆ, ಏನ್ ಮಹಿಮೆ ನೋಡಿ. ನಿಜಗುಂಡ್ರು ಹೇಳ್ತಾರೆ, ಯಾಕಪ್ಪ ಈ ಬಂಧನ ಅಂದ್ರೆ, ತನ್ನ ತಾನರಿಯದಲೆ ತೊಡಗಿದೆ ಭವಬಂಧ. ನಿನ್ನನ್ನು ನೀನು ಅರಿತುಕೊಳ್ಳಲಿಲ್ಲ, ತನ್ನನ್ನು ತಾನು ಅರಿಯದಲೆ
ತೊಡಗಿತು ಈ ಭವಬಂಧ. ನಿನ್ನನ್ನು ನೀನು ಅರಿತುಕೊಳ್ಳದೆ ಹೋದೆ ಕಣಪ್ಪ, ಬಹಿರ್ಮುಖನಾಗಿಯೇ ಇದ್ಬಿಟ್ಟೆ. ಈ ಬ್ರಹ್ಮ ನಮ್ಮ ಇಂದ್ರಿಯಗಳನ್ನೆಲ್ಲ ಹೊರಮುಖನಾಗೆ ಮಾಡಿದ್ದಾನೆ. ಉಪನಿಷತ್ತಲ್ಲಿ ಬರ್ತದೆ, ಕಠೋಪನಿಷತ್ತಲ್ಲಿ ಬರ್ತದೆ, ನಮ್ಮ ಇಂದ್ರಿಯಗಳನ್ನೆಲ್ಲ ಭಗವಂತ ಹೊರಮುಖನಾಗಿ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಸದಾ ಕಾಲ ಹೊರಮುಖನಾಗೇ ನೋಡೋದು ಅಭ್ಯಾಸ, ಒಳಮುಖನಾಗಿ ನೋಡೋ ಅಭ್ಯಾಸ ನಮಗಿಲ್ಲ. ಪರಾಂಚಿಖಾನಿ ವ್ಯತೃಣತೆ ಸ್ವಯಂಭೋ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಕ್ಷತೆ ಆವೃತ್ತ ಚಕ್ಷು ಅಮೃತತ್ವಮೀಕ್ಷನ್. ಎಲ್ಲ ಒಬ್ಬ ಧೀರ ಹೊರಮುಖನಾದ ಕಣ್ಣುಗಳನ್ನು ಒಳಮುಖನನ್ನಾಗಿ ಮಾಡಿಕೊಂಡು ತನ್ನ ಅಂತರಂಗವನ್ನು ನೋಡ್ತಾನೆ, ಧೀರ ಇರ್ತಾನೆ ಅಂತ ಆ ಉಪನಿಷತ್ತು ಹೇಳ. ಹೀಗೆ ನಮ್ಮ ಇಂದ್ರಿಯಗಳೆಲ್ಲ ಹೊರಮುಖನಾಗಿಯೇ ಇರುವುದರಿಂದ ನಮಗೆ ಒಳಗೆ ನೋಡುವ ಅಭ್ಯಾಸ ಇಲ್ಲ, ಹೊರಗೆ ನೋಡುವ ಅಭ್ಯಾಸ. ಬಸ್ಸಲ್ಲಿ ಟಿಕೆಟ್ಟು ಏನಾದರೂ ರಿಸರ್ವ್ ಮಾಡುವಾಗ ಕಿಟಕಿ ಕಡೆ ಸೀಟೇ ಕೊಟ್ಟುಬಿಡಿ. ಯಾಕೆ? ನಾನು ಹೊರಗಡೆ ನೋಡಬೇಕು. ಹೀಗೆ ಇಂದ್ರಿಯಗಳು ಸದಾ ಕಾಲ ಹೊರಗಡೆ ನೋಡೋದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿವೆ. ಆ ಅಭ್ಯಾಸ ತಪ್ಪಿಸಿ ಒಳಮುಖನಾಗಿ ನೋಡೋದನ್ನೇ ಕಲ್ತ್ಕೊಳ್ಬೇಕಾಗಿದೆ. ಹೀಗೆಲ್ಲ ಗುರು ಹೇಳ್ತಾನೆ. ಮುಕ್ತಾಯಕ್ಕೆ ಬರ್ತಾ ಇದ್ದೀನಿ. ದೇಹೇಂದ್ರಿಯ ಮನೋಬುದ್ಧಿಗಳ ಸಂಘಾತ ನೀನಲ್ಲ, ಈ ದೇಹ ನೀನಲ್ಲ ಅಂತ ಹೇಳ್ತಾನೆ ಕ್ರಮಕ್ರಮವಾಗಿ. ಒಂದೇ ಸಾರಿಗೆ ಹೇಳ್ಬಿಟ್ರೆ ಭಯ ಪಟ್ಕೊಂಡು ಬಿಡ್ತಾನೆ. ಈ ದೇಹನೇ ನೀನಲ್ಲ ಅಂದ್ರೆ ಏನ್ ಗೊತ್ತಿಯಪ್ಪ ಮತ್ತೆ ಅಂದ್ಕೊಂಡು ಬಿಡ್ತಾನೆ. ಅದಕ್ಕೆ ಸ್ವಲ್ಪನೇ ನಿಧಾನ ಕರ್ಕೊಂಡು ಹೋಗ್ತಾನೆ. ನೀನು ಈ ದೇಹವನ್ನು ಎತ್ತಿ ಹಿಡಿದಿರುವ ದೇಹಿ ಅಂತ ಹೇಳ್ತಾನೆ. ನೀನು ಚೈತನ್ಯ ಸ್ವರೂಪಿಯಪ್ಪ, ನೀನು ದೇಹವಲ್ಲ ವಿದೇಹಿ ಅಂತ ಹೇಳ್ತಾನೆ. ನಿನಗೆ ಯಾವ ಬಂಧನವೂ ಇಲ್ಲ. ಹಾಗೆ ಬಂಧನ ಅಂತ ಭಾವನೆ ಮಾಡ್ಕೊಂಡ್ಬಿಟ್ಟಿದ್ದೆ ಅಷ್ಟೆ. ನೀನು ಎಂದೆಂದಿಗೂ ಮುಕ್ತನೇ ಅಂತ ಹೇಳ್ತಾನೆ ಗುರು. ಅದನ್ನ ನೀನು ಅರ್ತಿರ್ಲಿಲ್ಲ ಅಷ್ಟೇ. ಈಗ ನಾನು ಹೇಳ್ತಾ ಇದ್ದೀನಿ, ತಿಳ್ಕೊ. ನಿನಗೆ ಯಾವ ಬಂಧನವೂ ಆಗಿಲ್ಲ. ನೀನು ಎಲ್ಲ ಕಾಲದಲ್ಲೂ ಮುಕ್ತ. ಮಹಾಭಾರತದಲ್ಲಿ ಕರ್ಣ ಅಂತ ಒಬ್ಬ ಬರ್ತಾನೆ. ಅವನು ಕುಂತಿಯ ಹಿರಿಮಗ. ಅವನು ಸೂರ್ಯನ ಅಂಶದಿಂದ ಹುಟ್ಟಿದವನವನು ಕರ್ಣ. ಆಗಿನ ಮದುವೆ ಆಗಿದ್ದಿಲ್ಲ ಕುಂತಿಗೆ. ಲೋಕಾಪವಾದಕ್ಕೆ ಭಯಪಟ್ಟು ಅದನ್ನ ಗಂಗೆಗೆ ವಿಸರ್ಜನೆ ಮಾಡಿಬಿಟ್ರು, ಬಿಟ್ಟು. ಅದೊಬ್ಬ ರಾಧೆಯನಿಗೆ ಮೀನುಗಾರರ ಕುಲದವ್ರಿಗೆ ಸಿಕ್ತು. ಅವ್ರ ಮಕ್ಕಳಿರಲಿಲ್ಲ, ಸಾಕೊಂಡು. ಸೂತ ಕುಲ, ರಾಧೆಯ ಕುಲ ಅಲ್ಲಿ ಬೆಳೆದ. ಯಾವಾಗಲೂ ಮಧ್ಯೆ ಕೃಷ್ಣ ಪರಮಾತ್ಮ ಅವನ ಮನಸ್ಸನ್ನು ಒಡೆಯೋಕೆ, ನೀನು ರಾಧೇಯ ಅಲ್ಲ, ಸೂತಪುತ್ರ ಅಲ್ಲ, ನೀನು ಕುಂತಿ ಹಿರಿ ಮಗ, ಕ್ಷತ್ರಿಯ ಕುಮಾರ ಅಂತ ಹೇಳ್ಕೊಟ್ಬಿಟ್ಟ. ಆಗ ಕರ್ಣ, ಓಹೋ, ನಾನು ಇದುವರೆಗೂ ಮೀನುಗಾರ ಹುಡುಗ ಆಗಿದ್ದೆ, ಇವತ್ತಿಂದ ಕುಂತಿ ಮಗ ಅದೇ ಅನ್ಕೋತಾನ? ಇಲ್ಲ, ಎಲ್ಲ ಕಾಲದಲ್ಲೂ ನಾನು ಕುಂತಿ ಮಗನೇ. ಆದ್ರೆ ಕುಂತಿ ಮಗ ಅನ್ನೋದು ಮಾತ್ರ ನನಗೆ ಗೊತ್ತಿರಲಿಲ್ಲ ಅನ್ಕೋ. ಹಾಗೆ ನಿನಗೆ ಯಾವ ಬಂಧನವೂ ಆಗಿಲ್ಲ. ಇದುವರೆಗಾಗಿತ್ತು, ನೀನು ಹೇಳಿದ ಮೇಲೆ ಇದ್ದಾಗಾಯ್ತು ಅಂತಲ? ಇಲ್ಲ, ನಾನು ಅದನ್ನು ಅರ್ತಿರ್ಲಿಲ್ಲ. ನಾನು ಮುಕ್ತನಾಗಿದ್ದೇನೆ ಅನ್ನೋದನ್ನ ಅರ್ತಿರಲಿಲ್ಲ. ನಾನು ನೆನ್ನೆನೂ ಮುಕ್ತನೇ, ಇವತ್ತು ಮುಕ್ತನೇ, ನಾಳೆಗೂ ಮುಕ್ತನೇ. ನಿನಗೆ ಯಾವ ಬಂಧನವೂ ಆಗಿಲ್ಲ ಕಣಪ್ಪ.
ಒಂದು ದೃಷ್ಟಾಂತ ಹೇಳಿ ಮುಕ್ತಾಯ ಮಾಡಿಬಿಡೋಣ. ಒಬ್ಬನ ಹತ್ರ 10 ಹಸು ಇತ್ತು. 10 ಹಸುಗೂ ಅವನು ಹೊಡ್ಕೊಂಡು ಹೋಗುವ, ಕೊಟ್ಟಿಗೆಯಿಂದ ಹೊಡ್ಕೊಂಡು ಹೋಗುವ ಬೈಲಲ್ಲಿ ಮೇಯಿಸೋಕೆ 10 ಹಸುಗಳು. ಅಲ್ಲಿ ಮೇಯಿಸೋಕೆ ಹೋದಾಗ ಸ್ವಲ್ಪ ಅವು ಸುತ್ತಮುತ್ತ ಮೇಯೋಕ್ಕೆ ದೂರ ಹೋಗೋಕೆ ಅನುಕೂಲ ಆಗಲಿ ಅಂತ ಉದ್ದುದ್ವಾದ ಹಗ್ಗಗಳನ್ನು ಇಟ್ಕೊಂಡಿದ್ದ, 10 ಗೂಟ ಇಟ್ಕೊಂಡಿದ್ದ, 10 ಹಗ್ಗ. ಹೀಗೆ ತಗೊಂಡೋಗೋದು ಬರೋದು ಅವುಗಳನ್ನೊಂದು ರಾಶಿ ಹಾಕೊಂಡು ಮಾಡ್ತಾ ಇದ್ದ. ಒಂದಿನ ಮಕ್ಕಳು ಆಟ ಆಡುವಾಗ ಯಾವುದೋ ಒಂದು ಹಗ್ಗನ ಎಳ್ಕೊಂಡು ಹೊಟ್ಟೋಗ್ಬಿಟ್ಟು ಎಲ್ಲೋ ಹಾಕ್ಬಿಟ್ಟಿದ್ವು. 9 ಹಗ್ಗ 10 ಹಸು ಹೊಡ್ಕೊಂಡು ಹೋಗಿದ್ದಾನೆ. ಗೊತ್ತಾಗಿಲ್ಲ ಅವನಿಗೆ ಒಂದು ಹಗ್ಗ ಇಲ್ಲ. ಕಟ್ತಾನೆ 9, ಇನ್ನೊಂದು ಕಟ್ಟೋಕೆ ಹಗ್ಗ ಇಲ್ಲ. ಅಲ್ಲೇ ಒಂದು ಮಠ ಗುರುಗಳಿದ್ದಾರೆ, ಅವ್ರ ಹತ್ರ ಏನಾದ್ರು ಇದೆಯಾ ಅಂತ ಕೇಳೋಣ ಅಂತ. ಬುದ್ಧಿ ಬುದ್ಧಿ ನಿಮ್ ತಾವೇನಾದ್ರು ಒಂದು ಹಗ್ಗ ಇದ್ದಾತ ಬುದ್ಧಿ ಅಂದ. ನಾವು ಹಗ್ಗ ಗಿಗ್ಗ ಇಡೋರಲ್ಲ ಕಣಪ್ಪ, ಹಗ್ಗದಿಂದ ಬಿಡಿಸೋರು ನಾವು. ಆಯ್ತು, ವಿಷಯ ಏನು ಹೇಳು ಅಂತ ಕೇಳು. ಗುರುಗಳು ಕೇಳುದು. ಹೀಗೆ ಎಲ್ಲ ಹೇಳ್ದ. ಒಂದು ಹಸುಗೆ ಹಗ್ಗ ಇಲ್ಲ. ನಾನೊಂದು ಉಪಾಯ ಹೇಳ್ಕೊಡ್ತೀನಿ ಅಂದ್ರು. ಹೇಳ್ಕೊಡಿ. ನೀನು ಹೋಗು, ಗೂಟ ಬಡ್ದಾಗ ಮಾಡು, ಅದ್ರ ಕತ್ತಿಗೆ ಹಗ್ಗ ಹಾಕ್ದಾಗ ಮಾಡು, ಅದನ್ನ ತಗೊಂಡ್ಬಂದು ಕಟ್ಟದ ಹಾಗೆ ಮಾಡು ಹೋಗು. ಅದ್ರಾಗೆ ಹೋದ, ಗೂಟ ಹೊಡೆದಾಗ ಮಾಡ್ದ, ಅದ್ರ ಹಗ್ಗ ಕಟ್ಟಾಗ ಮಾಡ್ದ, ಕಟ್ಟದ. ಅದು ದೂರ ಹೊಡೆದ, ಅಲ್ಲೇ ಬೇಕೊಂಡಿದ್ದ. ಸಂಜೆ ಹೊಡ್ಕೊಂಡು ಹೋಗ್ಬೇಕಲ್ಲ, ಎಲ್ಲಾನು ಬಿಚ್ಚದ, ಎಲ್ಲಾನು ಗುಂಡೆ ಹಾಕೊಂಡ ಹೋಗ್ತಾ ಇದೆ. ಒಂದು ಮಾತ್ರ ಬರದೆ ಬಂದು, ಗುರುಗಳು ಮಂತ್ರ ಹಾಕ್ಬಿಟ್ಟಿದ್ದಾರೆ. ಬುದ್ಧಿ ಬುದ್ಧಿ ಏನಪ್ಪ, ಅದಕ್ಕೇನೋ ಮಂತ್ರ ಹಾಕ್ಬಿಟ್ಟಿದಿರಲ್ಲ, ಏನು ಇಲ್ಲದೆ ಹಗ್ಗನೂ ಇಲ್ಲದೆ ಇದ್ರು ಬರ್ತಾನೆ ಇರಲ್ಲ. ಅಪ್ಪ ನೋಡು, ಅದಕ್ಕೆಂದು ಕೆಲಸ ಮಾಡ್ಬೇಕು ನೀನು. ಏನು ಹೋಗು, ಊಟ ಕಿತ್ತಾಗ ಮಾಡು, ಅದ್ರ ಕತ್ರಕ ಹೋಗ್ಬಿಟ್ಟು ಹಗ್ಗ ಬೇಚಿದಾಗ ಮಾಡು, ಅದನ್ನೆಲ್ಲ ಸೊಳ್ಳೆ ಸುತ್ತದಾಗ ಮಾಡು, ಹ್ಯಾನು ಬರ್ತದೆ. ಹಾಗೆ ಮಾಡ್ದಾಗ ಊಟ ಕಿತ್ತಾಗ ಮಾಡ್ದಾಗ ಹೋದ ಗದ್ ಮಾಡ್ದ ಬಂದ. ಅದಕ್ಕೆ ಬಂಧನ ಆಗದೆ ಇದ್ರೂ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ಆ ಹಸು ನಾವೇನೆ. ಆತ್ಮಬಂಧುಗಳೇ, ಬೇರೆ ಬೇರೆ ಕಡೆಯಲ್ಲಿ ನಾವು ಉಪನ್ಯಾಸ ಮಾಡ್ತೀವಿ. ಆದ್ರೆ ಇಂತಹ ಸಾಧಕರು ಸಿಕ್ಕೋದಿದೆಯಲ್ಲ, ನಮ್ಮ ಪೂರ್ವ ಜನ್ಮದ ಪುಣ್ಯ. ಅಂತಹ ಪೂರ್ವ ಜನ್ಮದ ಪುಣ್ಯದಿಂದ ತಾವೆಲ್ಲ ಶತ್ರುಗಳು ಉಪಾಯ ಮಾಡ್ತಾ ಇದ್ದೀವಿ. ಸದ್ಗುರು ಮಹಾರಾಜಗೆ ಪ್ರಮುಖವಾಗಿ 2